ಎಲ್ಲಿಂದಲೋ ಬಂದವರು ಕರ್ನಾಟಕಕ್ಕೆ ಬಂದು ಕನ್ನಡ ಸಿನಿಮಾ ಮಾಡಿ ಗೆದ್ದವರು ನಮ್ಮ ದಿನೇಶ್ ಬಾಬು ಅವರು. ನಮಸ್ಕಾರ. ನಮಸ್ಕಾರ. ನೀವು ಕೇರಳದಲ್ಲಿ ಹುಟ್ಟಿದ್ರಿ, ಕೇರಳದಲ್ಲಿ ಲೈಫ್ ಲೀಡ್ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಇರೋದು ಕೇರಳದಲ್ಲಿ. ಅದೆಲ್ಲ ಬಿಟ್ಟು ಅದು ಯಾಕೆ ಕರ್ನಾಟಕಕ್ಕೆ ಬಂದ್ರಿ? ಇಲ್ಲ, ಅದು ಆಕ್ಸಿಡೆಂಟ್ ಎಲ್ಲ ಬಂತು. ಕನ್ನಡ ಆಡಿಯನ್ಸ್ ಸಿಕ್ತಲ್ಲ, ಬೇರೆ ಏನು ಬೇಕು. ನಿಮ್ಮ ಈ ಸ್ಟಡಿ ಎಲ್ಲ ಆಯಿತು, ಕ್ಯಾಮ್ರಾ ಇದು ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನಾದರೂ? ಫಿಲ್ಮ್ ಇನ್ಸ್ಟಿಟ್ಯೂಟ್, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ 78-81 ಬ್ಯಾಚ್ ಸಿನಿಮಾಟೋಗ್ರಫಿ. ಅಲ್ಲಿ ಸಿನಿಮಾಟೋಗ್ರಫಿ. ಸೊ ಸ್ಟಾರ್ಟ್ ಮಾಡಿದ ತಮಿಳ್ ಇಂಡಸ್ಟ್ರಿ. ಸರ್, ನೀವು ಬಂದಾಗ ಜನ ಹೇಗೆ ಸ್ವೀಕರಿಸಿದ್ರು ನಮ್ಮ ಕನ್ನಡಿಗರು? ಫಸ್ಟ್ ಫಿಲ್ಮ್ ಸುಪ್ರಭಾತ. ಆಡಿಯನ್ಸ್ ಆಗೋದಿಲ್ಲ, ಆಡಿಯನ್ಸ್ ಒಳ್ಳೆ ಪಿಕ್ಚರ್ ಇರ್ತಾರೆ, ದೇ ವಿಲ್ ರೆಸ್ಪೆಕ್ಟ್. ನನ್ನ ಎಕ್ಸ್ಪೀರಿಯನ್ಸ್ ಅದು. ಇಂಡಸ್ಟ್ರಿಯನ್ನು ಹೇಗೆ ನೋಡ್ತೀನಿ ನಮ್ಮ ಇಂಡಸ್ಟ್ರಿ? ನೋ ಎಕ್ಸ್ಪ್ಲನೇಷನ್ಸ್. 6 months ಬ್ಯಾಕ್ ಬ್ಯಾನ್ ಲೆಟರ್ ಬರ್ತಲ್ಲ, ಅದರಲ್ಲಿ ಒಂದು ಲೈನ್ ಇತ್ತು, ಹಿ ಶುಡ್ ನಾಟ್ ವರ್ಕ್ ಇನ್ ಎನಿ ಲ್ಯಾಂಗ್ವೇಜ್. ಅಮೃತ ವರ್ಷ ಬಾರಿ ಆ ಫೋಟೋಗ್ರಫಿ ಮಾತ್ರ ಪಾಯಿಂಟ್ ತಾನೆ? ಇಲ್ಲ, ಆ ಒಂದು ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಸರ್, ಆ ವಿಲನ್ ಕ್ಯಾರೆಕ್ಟರ್ ರಿಯಲ್. ಈಗ ಸೂಪರ್ ಸ್ಟಾರ್ ದರ್ಶನ್ ಅವರ ಸಂಪರ್ಕ ಏನಾದರೂ ಬಂತ ನಿಮಗೆ? ಒಂದು ಫೋನ್ ಬಂತು ನನಗೆ ರಿಸೆಪ್ಷನ್. ಸರ್, somebody has come to meet you here. ಕೆಳಗೆ ಬಂದರೆ ಒಂದು ಮದರ್ ಅಂಡ್ ಸನ್, ಟಾಲ್ ಸನ್, ಓಕೆ, ಮೀಡಿಯಂ ಹೈಟ್ ಮದರ್. ಸೊ ಸರ್ ನಮಸ್ಕಾರ ಸರ್, ನಾವು ಮೈಸೂರವರು, ಇದು ದರ್ಶನ್. ನೆಕ್ಸ್ಟ್ ನಮ್ಗೆ ಬರೋ ನ್ಯೂಸ್ ಅವರು ಸೂಪರ್ ಸ್ಟಾರ್ ಅದ ನ್ಯೂಸೇ ನಮ್ಗೆ ಬರೋದು. ಆಮೇಲೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ, ಚಾನ್ಸ್ ಸಿಗ್ಲಿಲ್ಲ. ಆಮೇಲೆ ಬಟ್ ಒಂದು ಸ್ಟೇಜ್ ಆದ್ಮೇಲೆ ನೋಡಿದ್ರೆ ಅವರು ಅಷ್ಟು ಹೈಟ್ ಇದ್ದಾರೆ ಅವರು. ಇನ್ನೊಂದು ಅವ್ರ ಪಿಕ್ಚರ್ ಬೇರೆ ಸ್ಟೈಲ್, ನಂದು ಬೇರೆ ಸ್ಟೈಲ್. ಈಗ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಈಗ ಪಿಕ್ಚರ್ ಮಾಡಿಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ. ಯಾಕೆ ಸುಮ್ಮನೆ? ಒಟ್ಟು ಆ ಸ್ಟೈಲಿಗೆ ಹೊಂದಿಕೆ ಆಗ್ಲಿಕ್ಕಿಲ್ಲ, ನೀವು ಹೊಂದಾಣಿಕೆ ಆಗಲ್ವಾ? ನಾ ಇಲ್ಲಿ ಟ್ರೈ ಮಾಡಿಲ್ಲ. ಅದಕ್ಕೊಂದು ಗಟ್ಸ್ ಬೇಕಲ್ಲ. ಈಗ ಯಾವ್ದು ಮಾಡ್ತಾ ಇದ್ರಿ? ಶಿವರಾಜ್ ಕುಮಾರ್ಗೋಸ್ಕರ ಒಂದು ಸ್ಕ್ರಿಪ್ಟ್ ಬರೀತಾ ಇದೆ. ಅದರ ಮಧ್ಯೆ ಒಂದು ಸಿನಿಮಾ ಕೆಂಪೇಗೌಡ, ಅದರ ಏನದು? ನಾಗಾಭರಣ ಅವ್ರ ಕೇಸ್ ಆಗಿದೆ. ನಾನೇ ಸ್ಕ್ರಿಪ್ಟ್ ಮಾಡಿದ್ದು. ಕೆಂಪೇಗೌಡ ಟೈಟ್ಲ್ ನಂದು. ನಾನು 8 years ಅಂತ ರಿಜಿಸ್ಟರ್ ಮಾಡ್ತಾ ಇದೆ ಟೈಟ್ಲ್. ನಿಮ್ಮ ಈ ಫೀಲ್ಡ್ ಆಯ್ಕೆ ಮಾಡೋದಕ್ಕೆ ತಂದೆ ಬೈತಾ ಇರಲಿಲ್ಲ? ನಮಗೆ ಯಾವ ಥರ ಅಪೋಸಿಷನ್? ಮೈ ಫಾದರ್ ಆಸ್ ಅ ಗುಡ್ ಫೋಟೋಗ್ರಾಫರ್. ಸರ್, ನಾನು ಇಲ್ಲಿಂದ ಹೋಗುವಾಗ ಅವರು ನನ್ನ ಹತ್ರ ನೆಕ್ಸ್ಟ್ ಪಿಕ್ಚರ್ ಯಾವ ಮಾಡ್ತೀರಾ, ಯಾವ್ದು ಇದೆಯಾ ಸ್ಕ್ರಿಪ್ಟ್, ಯಾವ್ದು ಇದೆ ಸರ್. 1 line ಓದ್ಬಿಟ್ಟು ಅವರು ಕಂಪ್ಲೀಟ್ ಓದ್ತಾರೆ. 2-3 days ಆಗುತ್ತೆ 1 line ಓದೋದಕ್ಕೆ. 3 days ಆದಮೇಲೆ ಬಂದು ವಿಲ್ಲನ್ ಅಷ್ಟು ಪವರ್ ಇಲ್ಲಲ್ಲ ಆ ಥರ ಹೇಳ್ತಾರೆ. ಅವರು ಹೇಳಿದ್ದನ್ನು ನೀವು ಸರಿ ಮಾಡ್ಕೊಂಡಿದ್ದೀರಾ? ಆಮೇಲೆ ಅವ್ರ ಪಾಯಿಂಟ್ ಈ ಥರ ಮಾಡೋದನ್ನೆಲ್ಲ ಹೇಳೋದು ಹೇಳಿಲ್ಲ, ಈ ಥರ ಇದೆಯಲ್ಲ ಅದು ಮೈಂಡ್ ಇಟ್ಕೊಂಡಿದ್ವಿ. ಓಹೋ, ಅವ್ರಿಗೆ ಒಬ್ಬರು ಹೇಳಿದ್ರೆ, ಒಂದು ಪಾಯಿಂಟ್ ಹೇಳಿದ್ರೆ ಡೆಫಿನೆಟ್ ಅವ್ರ ಹಿಂದೆ ಇನ್ನೂ ಬೇರೆ ಇವರು ಹೇಳ್ತಾರೆ. ಇವತ್ತಿನ ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಏನು ಒಪಿನಿಯನ್? ಕನ್ನಡ ಸಿನಿಮಾ ಇಲ್ಲ ಸರ್, ಸಿನಿಮಾ ಕರೆಕ್ಟ್ ಆಗಿದೆ, ಚಿತ್ರರಂಗ ಕರೆಕ್ಟ್ ಆಗಿದೆ. ಇಲ್ಲಿ ಎಲ್ಲ ಇದು ರಾಂಗ್ ಮಾಡೋದು ಮಲ್ಟಿಪ್ಲೆಕ್ಸ್. ಒಳ್ಳೆ ಪಿಕ್ಚರ್ ಇರುತ್ತೆ, ಬಟ್ ಕಲೆಕ್ಷನ್ ಸ್ವಲ್ಪ 100 rupees ಕಡಿಮೆ ಅಂದರೆ ಅವ್ನು ರಿಮೂವ್ ಮಾಡ್ತಾರೆ. ಈ ಡಬಲ್ ಆ್ಯಕ್ಟಿಂಗ್ ಹೇಗೆ ಮಾಡ್ತೀರಿ ನೀವು ಒಂದು ಸಿನಿಮಾನ ಡೈರೆಕ್ಟ್ ಮತ್ತು ಕ್ಯಾಮ್ರಾ? ಈಗ ಆಪರೇಟಿವ್ ಕ್ಯಾಮ್ರಾ ಇಡ್ತೀವಿ, ಲೈಟಿಂಗ್ ನಾನೇ ಮಾಡೋದು, ಲೆನ್ಸ್ ನಾನು ಹೇಳೋದು, ಈ ಲೆನ್ಸ್ ಬೇಕು, ಈ ಮೂವ್ಮೆಂಟ್ ಫಿಕ್ಸ್ ಮಾಡೋದು. ಅವರು ಆಪರೇಟ್ ಮಾಡ್ತಾರೆ, ನಾನು TV ಸೀರಿಯಲ್ಗೆ ಯಾಕೆ ಹೋಗಿಲ್ಲ? ನಾನು ಮಾಡಿದ್ದೀನಿ. ಮನೆ ಕತೆ, ಆಕಾಂಕ್ಷ, ಸ್ವಾದಿಮುತ್ಯಂ 3 ಸೀರಿಯಲ್ ಮಾಡಿದೆ. ರವಿ ಶ್ರೀವಾತ್ಸ ಪಿಕ್ಚರ್ ಒಂದು ಮಾಡಿದೆ, ಅದು ಅರ್ಧ ಇಲ್ಲ, ಅದು ಸ್ಟಾಪ್ ಆಯಿತು ಪಿಕ್ಚರ್. ಬ್ಯಾಂಕಾಕ್ಲೆಲ್ಲ ಶೂಟ್ ಮಾಡೋದು. ಶರತ್ ಶೆಟ್ಟಿ ಕ್ಯಾರೆಕ್ಟರ್. ಕಾಲೇಜ್ ಡೇಸ್ನ ಲೈಫ್ ಬಗ್ಗೆ ಹೇಳಿಪ್ಪ. ಕಾಲೇಜ್ ಡೇಸ್, ನನಗೆ ಪೊಲಿಟಿಕ್ಸ್ ಇಲ್ಲ ಸರ್, ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ. ದಟ್ ಇಸ್ ಪಾರ್ಟಿ ವೈಸ್ ಇಂಟ್ರೆಸ್ಟ್. ಇಲ್ಲಿ ತನಕ ನಾನು ವೋಟ್ ಮಾಡಿಲ್ಲ. ವೋಟರ್ಸ್ ಲಿಸ್ಟ್ ಇದೆ ನನ್ನ ಹತ್ರ, ಕಾರ್ಡೆಲ್ಲ ಇದೆ ಅಷ್ಟೇ. ವೋಟರ್ಸ್ ID ಮೋದಿ, ನರೇಂದ್ರ ಮೋದಿ ಚೆನ್ನಾಗಿದೆ. BJP ಕೂಡ ಹೇಳಲ್ಲ, ಐ ಲೈಕ್ ಮೋದಿ, ಐ ಲೈಕ್ ಇವರು ಯೋಗಿ ಆದಿತ್ಯ. ಇದೊಂದು ಕಾಮೆಂಟ್ ನೋಡ್ಬೇಕಿದ್ರೆ ಮಲಯಾಳಂ ಸಿನಿಮಾ ನೋಡಿ, ಅದು ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ ಬರಲಿಲ್ವಾ? ಕನ್ನಡದಲ್ಲಿ ಮಾಡ್ತಾರೆ, ಬಟ್ ಯಾಕಂದ್ರೆ ಕನ್ನಡ ಮ್ಯಾಕ್ಸಿಮಮ್ ಸ್ಟ್ರೀಟ್ ಸಬ್ಜೆಕ್ಟ್ ಬರೋದೇ ರೇರ್ ತಾನೆ. ನಿಮ್ಮ ದೃಷ್ಟಿಯಲ್ಲಿ ಹೀರೋ ಸಂಬಡಿ ಲೈಕ್ ಉಪೇಂದ್ರ, ಅವ್ರಿಗೆ ಹೀರೋಯಿನ್ಸ್ ಎಲ್ಲ ಇರೋಲ್ಲ. ಬಟ್ ಯಾಕೆ ಆಕ್ಸೆಪ್ಟ್ ಆಗಲ್ಲ? ಈ ಸುಪ್ರಭಾತ್ ಆಗಿರಲಿ, ಅಮೃತ ವರ್ಷಣಿ ಆಗಿರಲಿ, ಲಾಲಿ ಆಗಿರಲಿ, ಆ ಲೆವೆಲಿಗೆ ಹೋಗಲ್ಲ. ನಿಮ್ದು ಮುಗೀತಾ ಕತೆ? ಇಲ್ಲಿಲ್ಲ. ಮತ್ತೆ ಅದು ಪ್ರೊಡ್ಯೂಸರ್ ಬೇಕಲ್ಲ. ಇಲ್ಲ, ಈಗ ಏನು ನನಗೆ ಈಗ ಒಳ್ಳೆ ಪ್ರೊಡ್ಯೂಸರ್ಸ್ ಬರೋಲ್ಲ. ನಮ್ಮ ಪ್ರೊಡ್ಯೂಸರ್ಸ್ ಹೀರೋಸ್ ಹತ್ರ ಹೋಗ್ತಾರೆ. ಹೀರೋಸ್ ವಿಲ್ ನಾಟ್ ಪ್ರಿಫರ್ ದಿನೇಶ್, ಯಾಕೆಂದರೆ ನಾನು ಸೀನಿಯರು. ನಮಸ್ಕಾರ. ಗಣೇಶ್ ಕಾಸರಗೋಡು, ಬಿಯಾಂಡ್ ಲಿಮಿಟ್ಸ್. ಈಗ ನಾನು ಮಾತಾಡ್ತಿರುವ ವ್ಯಕ್ತಿ ಎಲ್ಲ ಪರಿಧಿಗಳನ್ನು ದಾಟಿದವರು, ಎಲ್ಲ ಲಿಮಿಟ್ಗಳನ್ನು ದಾಟಿದವರು. ಬಿಯಾಂಡ್ ಲಿಮಿಟ್ಸ್ ಅವರ ಆಲೋಚನೆಗಳು, ಅವರ ಸಿನಿಮಾ ಟೇಕಿಂಗ್ಸ್ ಆಗಲಿ, ಅವರ ಹೀರೋಗಳಾಗಲಿ, ಅವರ ಯೋಚನೆಗಳಾಗಲಿ ಅದ್ಭುತ. ಬಿಯಾಂಡ್ ಲಿಮಿಟ್ಸ್. ಸೊ ಯಾರಪ್ಪ ಅಂದರೆ ನಮ್ಮ ದಿನೇಶ್ ಬಾಬು ಅವರು. ಎಲ್ಲಿಂದಲೋ ಬಂದವರು ಕರ್ನಾಟಕಕ್ಕೆ ಬಂದು ಕನ್ನಡ ಸಿನಿಮಾ ಮಾಡಿ ಗೆದ್ದವರು. ಈಗ ನಾನು ಶುರುವಿಗೆ ಅವ್ರ ಹತ್ರ ಅವ್ರದ್ದೇ ಆದ ಭಾಷೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ ಅಂడి. ನಮಸ್ಕಾರ. ನಮಸ್ಕಾರ. ಹೆಂಗಂడి? ಸುಗಮ್. ಸುಗಮ್ ದಂಡೆ. ಒಳ್ಳೆಯ ಸುಗಮ್. ಸರ್, ನನಗೆ ದೊಡ್ಡ ಆಶ್ಚರ್ಯ ಏನು ಗೊತ್ತಾ, ನೀವು ಕೇರಳದಲ್ಲಿ ಹುಟ್ಟಿದ್ರಿ. ಓಕೆ. ಕೇರಳದಲ್ಲಿ ಲೈಫ್ ಲೀಡ್ ಮಾಡಿದ್ರಿ, ನಿಮ್ಮ ಫ್ಯಾಮಿಲಿ ಇರೋದು ಕೇರಳದಲ್ಲಿ.
ಮಲಯಾಳಂ ಅದೆಲ್ಲ ಬಿಟ್ಟು ಅದು ಯಾಕೆ ಕರ್ನಾಟಕಕ್ಕೆ ಬಂದ್ರಿ? ಏನು ಸಿಕ್ತು ನಿಮಗೆ ಇಲ್ಲಿ? ಕನ್ನಡ ಆಡಿಯನ್ಸ್ ಸಿಕ್ತಲ್ಲ, ಬೇರೆ ಏನು ಬೇಕು? ಬಂದಿದ್ದು ಯಾಕೆ? ಯಾಕೆ ಅಂತನಾ ಯಾಕೆ ಹೇಗೆ ಎರಡು ಪ್ರಶ್ನೆ. ಇಲ್ಲ, ಅದು ಆಕ್ಸಿಡೆಂಟ್ ಎಲ್ಲ ಬಂದಿದೆ. ಹಾಂ. ಸುಹಾಸಿನಿ ಹತ್ರ ನಾನು ಒಂದು ಕತೆ ಹೇಳಿದೆ ಫಸ್ಟ್. ಒಂದು ತಮಿಳ್ ಪಿಕ್ಚರ್ ಮಾಡ್ತಿರುವಾಗ ಸುಪ್ರಭಾತ ಸಬ್ಜೆಕ್ಟ್ ಹೇಳಿದೆ. ಅದು ಅವ್ರಿಗೆ ಇಷ್ಟ ಆಗಿ ಇದು ಕನ್ನಡದಲ್ಲಿ ಮಾಡೋಣ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್ ಮಾಡೋಣ. ಸಿನಿಮಾ ಸುಹಾಸಿನಿ ಫಸ್ಟ್ ಇಂಟ್ರೊಡಕ್ಷನ್. ಓಕೆ ಓಕೆ. ಸುಹಾಸಿನಿ ಒಬ್ಬ ಪ್ರೊಡ್ಯೂಸರ್ ಇತ್ತು, ಅದು ಮೈಸೂರಲ್ಲಿ ಸೂರ್ಯಪ್ರಭಾ ಅನ್ನೋ ಲೇಡಿ. ಅದೇ ಸುಪ್ರಭಾತ ಸ್ಟಾರ್ಟಿಂಗ್. ಸೊ ಆಮೇಲೆ ಅಲ್ಲಿ ಫಸ್ಟ್ ಟೈಮ್ ನಾವು ಮಾಡಿದ್ದು ತಮಿಳ್ ಸಿನಿಮಾ ಫಸ್ಟ್ ಡೈರೆಕ್ಟ್ ಮಾಡಿದ್ದು ಆನಂದ ಆರಾಧನೆ ಅಂತ ಪಿಕ್ಚರ್ ಮಾಡಿ. ಅದು ಫ್ಲಾಪ್. ಸೊ ಆಲ್ರೆಡಿ ನಾವು ಫೋಟೋಗ್ರಫಿ ಮಾಡಿದ್ವಿ ಅಂತೇಳಿ ಇಷ್ಟು ಖುಷಿಯಲ್ಲಿ ಹೇಳ್ತೀರಿ. ಇಲ್ಲ, ಫ್ಲಾಪ್ ನಿಜ ಮ್ಯಾಟ್ರಸ್ ಇರಲಿಲ್ಲ, ಅದು ಫ್ಲಾಪ್ ಆಯಿತು. ಸೊ ವಾಪಸ್ ಫೋಟೋಗ್ರಫಿಗೆ ಹೋದೆ. ನೆಕ್ಸ್ಟ್ ಒಂದು ತೆಲುಗು ಪಿಕ್ಚರ್ ಮಾಡಿದೆ, ಪಾಪ ಕೋಸಂ ಅಂತ, ಡಾಕ್ಟರ್ ರಾಜಶೇಖರ್, ಶೋಭನಾ ಎಲ್ಲ. ಅದು ಫ್ಲಾಪ್. ಸೊ ವಾಪಸ್ ಫೋಟೋಗ್ರಫಿ ತಮಿಳಲ್ಲಿ. ಓಕೆ. ಆಮೇಲೆ ಸುಪ್ರಭಾತ ಬಂತು. ಇಲ್ಲಿ ಸುಪ್ರಭಾತ 100 days ಪಿಕ್ಚರು. ಎಸ್. ಸೊ ಪರ್ಮನೆಂಟ್ಲಿ ಇನ್ ಕರ್ನಾಟಕ. ಸೊ ಇದು ಲಿಂಕ್ ನಿಮ್ಮ ಹಾಸನಿಗೆ, ಅಂದರೆ ನಿಮ್ಮ ನಗುಗೆ ಕಾರಣವಾದ್ದು ಸುಹಾಸಿನಿ. ನೀವು ಅದೇ ಲಿಂಕ್ ಮಾಡ್ತಾ ಇದ್ದೀರಾ, ಸುಹಾಸಿನಿ ಮೀನ್ಸ್ ವಿತ್ ಅ ಗುಡ್ ಸ್ಮೈಲ್. ಹೌದು, ಕರೆಕ್ಟ್. ನಿಮ್ಮ ನಗುಗೆ ಕಾರಣವಾದ್ದು ಸುಹಾಸಿನಿ ಅಲ್ವಾ? ಇಲ್ಲ, ಅದು ಹೇಳೋಲ್ಲ, ಅದು ಬೇರೆ ಥರ ಆಗುತ್ತೆ ಮೀನಿಂಗ್. ಅಲ್ಲ ನಾವು ಮಾತಾಡಿ ಆಯ್ತಲ್ಲ, ವಿಷಯ ಮಾತಾಡಿ ಆಯ್ತಲ್ಲ. ನಿಮ್ಮ ಎಂಟ್ರಿಗೆ ಕಾರಣ ಕರೆಕ್ಟ್ ಅಲ್ವಾ? ವೆರಿ ಟ್ರೂ. ಕನ್ನಡ ಸಿನಿಮಾ ಕನ್ನಡ ಎಂಟ್ರಿಗೆ. ಆಮೇಲೆ ಅದು ಸಕ್ಸಸ್ ಆದ್ರಿಂದ ಕಂಟಿನ್ಯೂಸ್ ಆಗಿ ಪಿಕ್ಚರ್ಸ್ ಬಂತು. ಆಮೇಲೆ ತಿರ್ಗಾ ಒಂದು ಗ್ಯಾಪ್, ಒಂದು 7-8 years ಗ್ಯಾಪ್ ಬಂತು. ಅದು ದಟ್ ಇಸ್ ಇಲ್ಲಿ ಮಹೇಶ್ವರ ಪಿಕ್ಚರ್ ಮಾಡಿದ್ಮೇಲೆ ಒಂದು 6-7 years ಆದಮೇಲೆ ನಾನು ಅಮೃತ ವರ್ಷನಿಗೆ ಬಂದೆ. ನಿಮ್ಮ ಈ ಸ್ಟಡಿಯಲ್ಲೆಲ್ಲ ಆಯಿತು ಕ್ಯಾಮ್ರಾ ಇದು ಅಂದರೆ ಫಿಲ್ಮ್ ಇನ್ಸ್ಟಿಟ್ಯೂಟ್ ಏನಾದರೂ? ಫಿಲ್ಮ್ ಇನ್ಸ್ಟಿಟ್ಯೂಟ್, ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿದ್ದೆ. 78-81 ಬ್ಯಾಚ್. ಓಕೆ. ಸಿನಿಮಾಟೋಗ್ರಫಿ, ಅಲ್ಲಿ ಸಿನಿಮಾಟೋಗ್ರಫಿ. ಸೊ ಸ್ಟಾರ್ಟ್ ಮಾಡಿದ್ದು ತಮಿಳ್ ಇಂಡಸ್ಟ್ರಿ. ಅಲ್ಲಿ ಫೋಟೋಗ್ರಫಿನೇ ಸ್ಟಾರ್ಟಿಂಗ್. ಒಂದು ಆಲ್ಮೋಸ್ಟ್ 60 films ಮಾಡಿದ್ದೀನಿ ಫೋಟೋಗ್ರಫಿ. ಓಕೆ. ಇದು ಡೈರೆಕ್ಷನ್ ಟೋಟಲಿ 55 films ಆಯಿತು. ಈಗ ನೆಕ್ಸ್ಟ್ ಪಿಕ್ಚರು ನಾನು ಕನ್ನಡ ಮಾಡಿದ್ರೆ ದಟ್ ವಿಲ್ ಬಿ ಕನ್ನಡ 50th film ಆಗುತ್ತೆ. ಕನ್ನಡ 50, ಅದರ್ ಲ್ಯಾಂಗ್ವೇಜ್ 5. ಓಕೆ. ಕನ್ನಡ 50 ಅಂದರೆ 50th ಯಾವುದು? 50th ಇನ್ನು ರಿಲೀಸ್ ಆಗಿಲ್ಲ. ನೆಕ್ಸ್ಟ್ ರಿಲೀಸ್ ಆಗೋ ಪಿಕ್ಚರ್ 50th film ಆಗುತ್ತೆ. ಅದು ರೆಡಿ ಇದೆ, ರೆಡಿ ಆಗ್ತಾ ಇದೆ. ಕರ್ನಾಟಕಕ್ಕೆ ಬಂದು ಕನ್ನಡ ಫಿಲ್ಮ್ 50 ಮಾಡೋದಿದೆಯಲ್ಲ, ಅದನ್ನು ಸರ್ ನೀವು ಬಂದಾಗ ಜನ ಹೇಗೆ ಸ್ವೀಕರಿಸಿದ್ರು ನಮ್ಮ ಕನ್ನಡಿಗರು? ಆಡಿಯನ್ಸ್ ವೆರಿ ಗುಡ್ ರೆಸ್ಪಾನ್ಸ್ ಸರ್. ಫಸ್ಟ್ ಫಿಲ್ಮ್ ಸುಪ್ರಭಾತ, ಆಡಿಯನ್ಸ್ ರೆಸ್ಪಾನ್ಸ್ ವಾಸ್ 100%. ಅದು ಭಾಷೆ ಗೀಷೆ ಏನು ನೋಡಲಿಲ್ಲ, ಯಾರು ಡೈರೆಕ್ಟರ್ ಸಿನಿಮಾ ಇಲ್ಲ ಸರ್. ಆಡಿಯನ್ಸ್ಗೆ ಯಾವುದು ನೋಡೋಲ್ಲ ಸರ್. ಹೌದು. ಓನ್ಲಿ ಟೆಕ್ನಿಷಿಯನ್ಸ್, ಇಂಡಸ್ಟ್ರಿ ನೋಡೋದು, ಯಾವ ಲ್ಯಾಂಗ್ವೇಜ್ ಬರ್ತಾ ಇದ್ದಾರೆ ಅವರು, ಯಾವ ಸ್ಟೇಟ್ ಅಂದೆಲ್ಲ ಓನ್ಲಿ ಇಂಡಸ್ಟ್ರಿ ನೋಡೋದು. ಆಡಿಯನ್ಸ್ ಆಗೋದಿಲ್ಲ. ಆಡಿಯನ್ಸ್ ಒಳ್ಳೆ ಪಿಕ್ಚರ್ ಇದ್ದರೆ ದೇ ವಿಲ್ ರೆಸ್ಪೆಕ್ಟ್. ಓಕೆ ಓಕೆ. ನನ್ನ ಎಕ್ಸ್ಪೀರಿಯನ್ಸ್ ಅದು. ಓಕೆ. ಇಂಡಸ್ಟ್ರಿ ಏನು ಹೇಗೆ ನೋಡ್ತೀನಿ ನಾನು? ಇಂಡಸ್ಟ್ರಿ ಏನು ಎಕ್ಸ್ಟ್ರಾ ರೆಸ್ಪಾನ್ಸ್ ಎಲ್ಲ ಕೊಡೋದು. ಕಾಲು ಎಳ್ದಿದ್ದ, ಚಾಕ್ ಹಾಕಿದ್ದ ಬೆನ್ನಿಗೆ, ಯಾವುದು ಯಾವನೋ ಬಂದ್ಬಿಟ್ಟಪ್ಪ ಇಲ್ಲಿಂದಲ್ಲ, ಯಾವುದೂ ಇಲ್ಲ. ಒಂದು ಬ್ಯಾನ್ ಬಂತು ಗೊತ್ತಲ್ಲ ನಿಮಗೆ? ಅದಕ್ಕೆ ಈ ಭಾಷೆ ಅದಕ್ಕೂ ಸಂಬಂಧ ಇಲ್ಲ. ಅಲ್ಲ, ನೀವು ಸರ್ ಅದರಲ್ಲಿ ಏನು ಮಿಸ್ಟೇಕ್ ಇದೆ ಅಂದರೆ ನನ್ನ ಕಡೆಯಿಂದ ಅವ್ರು ಯಾವುದು ಕೇಳಲೇ ಇಲ್ಲ ಸರ್. ಎನಿ ಕೇಸ್ ಅಂದರೆ ಒಂದು ಬೋತ್ ಪಾರ್ಟೀಸ್ ಕೇಳಬೇಕಲ್ಲ. ಹೌದು. ನನ್ನ ಹತ್ರ ಏನು ಕೇಳಲೇ ಇಲ್ಲ. ಯಾರು ಕೇಳಿಲ್ಲ? ಚೇಂಬರು. ಓಕೆ. ಚೇಂಬರ್ ಡೈರೆಕ್ಟ್ ಪನಿಷ್ಮೆಂಟ್ ಅಷ್ಟೇ. ಡೈರೆಕ್ಟರ್ ಮುರಳಿ ಫಾದರ್, ಏನು ಹೆಸರು ಅವರು? ಸಿದ್ಧಲಿಂಗಯ್ಯ ಅವರೇ ಹೇಳಿದೆ. ನಾನು ಎಕ್ಸ್ಪ್ಲೈನ್ ಮಾಡೋಕೆ ಹೋಗಿದೆ, ನೋ ಎಕ್ಸ್ಪ್ಲನೇಷನ್ಸ್, 6 months ಬ್ಯಾನ್ ಆನ್ ದಿ ಸ್ಪಾಟ್. ಆನ್ ದಿ ಸ್ಪಾಟ್. ನನ್ನ ಕಡೆಯಿಂದ ನನ್ನ ಸೈಡಿಂದ ಏನು ಒಂದು ಎಕ್ಸ್ಪ್ಲನೇಷನ್ ಬೇಕಲ್ಲ, ಹೌದು, ಅದೆಲ್ಲ ಕೇಳೋದು ಯಾರು ರೆಡಿ ಆಗಿಲ್ಲ. ಬಟ್ ಏನೇ ಕಾರಣ ಏನು? ಕಾರಣ ಅದು ದೊಡ್ಡ ವಿಷಯ. ಅದು ಕಾರಣ ಒಂದು ರಾಕ್ಲೈನ್ ಪಿಕ್ಚರು ಒಂದು ಡೇಟ್ ಇತ್ತು. ಆ್ಯಕ್ಚುಲಿ ರಾಕ್ಲೈನ್ ಪಿಕ್ಚರ್ ಮಾಡಬೇಕಾಗಿತ್ತು ನಾನು. ಓಕೆ. ಬಟ್ ಅದು ಇನ್ನೂ ಏನು ಫಿಕ್ಸ್ ಆಗಿಲ್ಲ. ಬಟ್ ಈಗ ಅದು ಹೇಳಿದ್ರೆ ಅದು ಬೇರೆ ಥರ ಆಗುತ್ತೆ. ಅದು ಬಿಟ್ಬಿಡೋಣ, ಆ ಸಬ್ಜೆಕ್ಟ್, ಆ ಟಾಪಿಕ್ ಬಿಟ್ಬಿಡೋಣ. ಅಲ್ಲ ನಿಮ್ಮ ಬರುವ ಫೋರ್ಸಿಗೆ ಅದು ಈಗ ಎಲ್ಲ ಮರ್ತೋಗಿದೆ ವಿಷಯ. ನೀವು ಏನು ಮಾಡಿದ್ರು ಆ ಟೈಮಿಗೆ ಅದು ನಾನು ಬರೆದಿದ್ದೀನಿ.
ವಿಜಯ ಕರ್ನಾಟಕದಲ್ಲಿ ನಾನು ಆಗ ಬರೆದಿದ್ದೀನಿ, ಓಕೆ 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 ಯಾಕೆ ಫ್ರಂಟ್ ಪೇಜ್ ಬರೆದಿದ್ದೀನಿ ಏನೇನಾಯಿತು. ಆಮೇಲೆ ಅದರಿಂದ ಹೆಚ್ಚಾಗಿ ಆ ಟೈಮ್ನಲ್ಲಿ ನೀವು ಹೇಗೆ ಉಪಯೋಗಿಸ್ಕೊಂಡ್ರಿ ಅಂತ. ಸೊ ಏನಾಯಿತು ಅಂದರೆ ಇದು ಓಕೆ ಅವ್ರ ಪಿಕ್ಚರ್ ಮಾಡಿಲ್ಲ, ನಾನು ಇವರದು ಉಷಾ ಕಿರಣ್ ಮೂವೀಸ್ ಒಂದು ಕಂಪೈನ್ಮೆಂಟ್ ಅವ್ರ 10 days ಕ್ಲಾಶ್ ಬಂತು. ಉಷಾ ಕಿರಣ್ ಮಾಡಿಬಿಟ್ಟು ಇದಿನ್ನೂ ಸ್ಟಾರ್ಟ್ ಆಗಿಲ್ಲ ರಾಕ್ಲೈನ್ ಪಿಕ್ಚರ್. ಓಕೆ ಓಕೆ. ಸೊ ನಾನು ರಾಕ್ಲೈನ್ ಹತ್ರ ಕೇಳಿದೆ, ಸರ್ ಒಂದು 10 days ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತಾ ಸರ್, ಇದು ನಾನು ಒಂದು ಶೆಡ್ಯೂಲ್ ಮುಗಿಸ್ತೀನಿ ಅಂತ. ಅವರು ಏನು ಹೇಳಿಲ್ಲ. ಬಟ್ ನೆಕ್ಸ್ಟ್ ನನಗೆ ಬಂದಿರೋದು ಓನ್ಲಿ ಫ್ರಮ್ ಅದು ಫಸ್ಟ್ ಪ್ರೊಡ್ಯೂಸರ್ ಅಸೋಸಿಯೇಷನ್ದ ಒಂದು ಲೆಟರ್ ಮೀಟಿಂಗ್ ಕರೆದ್ಬಿಟ್ಟು ಅಲ್ಲಿ 30 days 3 months ಬ್ಯಾನು 25,000 ಫೈನ್ ಆಗಿದೆ. ಅಲ್ಲೂ ಯಾರನ್ನು ಕೇಳಿಲ್ಲ, ನನ್ನ ಪಾಯಿಂಟ್ ಯಾರನ್ನು ಕೇಳಿಲ್ಲ. ನೆಕ್ಸ್ಟು ಸೊ ಈ ವಿಷಯ ಉಷಾ ಕಿರಣ್ ತಿಳಿಸಿ ಅವ್ರೇನು ಮಾಡಿದ್ರಂತೆ, ಚೇಂಬರ್ಗೆ ಹೋಗಿ ರಿಕ್ವೆಸ್ಟ್ ಮಾಡೋಣ, ನಮ್ಮ ಶೆಡ್ಯೂಲ್ ಫಿಕ್ಸ್ ಅದು. ಓಕೆ. ನಿನಗಾಗಿ ಪಿಕ್ಚರು, ಎಸ್ ನಿನಗಾಗಿ ಪಿಕ್ಚರ್ಗೆ. ಸೊ ಅದು ಚೇಂಬರ್ಲಿ ಹೋದರೆ ಚೇಂಬರ್ಲಿ ಈ ಥರ ಮೀಟಿಂಗ್ ಕರೆದ್ಬಿಟ್ಟು 6 months ಆಗಿದೆ. ಬಟ್ ನನಗೇನು ಲಕ್ ಬಂದರೆ ಆಲ್ರೆಡಿ ನಾನು 2 films ಮಾಡ್ತಾಯಿದ್ರು ಆ ಟೈಮಲ್ಲಿ. ಸೊ ಈ ಚೇಂಬರಿಂದ ಈ ಹೊಸ ಪಿಕ್ಚರ್ ಯಾವುದೂ ಹೋಗಬಾರ್ದು 6 months ಟೈಮಲ್ಲಿ. ಈ 6 monthsಲ್ಲಿ ನಾನು 2 ಪಿಕ್ಚರ್ ಫಿನಿಷ್ ಮಾಡಿ. ಸೊ ನನಗೆ ಪರ್ಸನಲ್ ಆಗಿ ಅದು 6 months ಬ್ಯಾನ್ ಅಷ್ಟು ಎಫೆಕ್ಟ್ ಆಗಿಲ್ಲ. 2 ಫಿಲ್ಮ್ ಇದ್ರಿಂದ ಅಲ್ವಾ, ಆರಾಮಾಗಿ ಶೂಟ್ ಮಾಡ್ಬೋದಿತ್ತು. ಕರೆಕ್ಟ್. ಅದು ಮಾಡ್ಲಿಕ್ಕೆ ಪರ್ಮಿಷನ್ ಸಿಕ್ತು. ಅದು ಮಾಡ್ಬೋದು ಅಂತ ಹೇಳಿ, ಬಿಕಾಸ್ ಆಲ್ರೆಡಿ ಅವರು ಪ್ರೊಡ್ಯೂಸರ್ ಕಮಿಟ್ ಆಗಿದೆ ಅದಕ್ಕೆ. ಅದೆಲ್ಲ ಒಂದು ಓಕೆ, ಅದೊಂದು ಎಕ್ಸ್ಪೀರಿಯನ್ಸ್. ಒಂದು ಆಘಾತ ಆಗಿತ್ತು ಅದು, ಯಾಕೆ ಹೀಗಾಗ್ಬಿಡ್ತಪ್ಪ ಅಂತ. ಇಲ್ಲ, ಅದರಲ್ಲಿ ನನಗೆ ಆಗಾದ ಒಂದೇ ಲೈನ್ ಸರ್, ಒಂದು ಸ್ಟೇಟ್ಮೆಂಟು ಅವರ ಇದು ಬ್ಯಾನ್ ಲೆಟರ್ ಬರ್ತಲ್ಲ ಅದರಲ್ಲಿ ಒಂದು ಲೈನ್ ಇತ್ತು, ಹಿ ಶುಡ್ ನಾಟ್ ವರ್ಕ್ ಇನ್ ಎನಿ ಲ್ಯಾಂಗ್ವೇಜ್. ನಾನು ಬೇಕಾದರೆ ಕಂಟೆಸ್ಟ್ ಮಾಡಿದ ಹೋಗಿ ಆಯಿತು, ಅದು ಯಾರೂ ಹೇಳೋಕ್ಕಾಗಲ್ಲ, ನನ್ನ ಪ್ರೊಫೆಷನ್ ಅದು. ಹೌದು ಹೌದು. ಇದಕ್ಕೆ ಅನ್ಸೆ ಕನ್ನಡ ಪಿಕ್ಚರ್ ಮಾಡಬಾರ್ದು ಅಂತ ಹೇಳಿ ಅದು ಓಕೆ, ಅದಂತೆ. ಬಟ್ ನಾನದು ಏನು ಫೈಟ್, ಯಾಕಂದ್ರೆ ನನಗೆ ಯಾವ ರೀತಿಯಲ್ಲೂ ಅದು ಅಫೆಕ್ಟ್ ಆಗಲಿಲ್ಲ. ಅದು ಇಲ್ಲಿಗೆ ಬಂದಾಗ ಈಗ ನಾನು ಕೇರಳಕ್ಕೆ ಹೋಗ್ತೀನಿ ಅಂತೇಳಿ ಇಟ್ಕೊಳ್ಳಿ. ಆ ಕೇರಳದಲ್ಲಿ ನನಗೆ ಯಾರೂ ಪರಿಚಯ ಇಲ್ಲ, ಏನೂ ಇಲ್ಲ. ಒಂದು ಕಣ್ಣಿಗೆ ಬಟ್ಟೆ ಕಟ್ಟಿದಾಗ ಆಗುತ್ತೆ ಅಂಥ ಅನುಭವ ನಿಮ್ಗೆ ಏನಾಗಿಲ್ಲ ಇಲ್ಲಿ? ಇಲ್ಲ ಏನಿಲ್ಲ. ಯಾಕೆ ಅದು, ಹೇಗೆ ಅದು? ನಾನು ಫಸ್ಟ್ ಬರುವಾಗ ಯಾರಿದ್ರು, ವಿಷ್ಣು ಸರ್ ಫಸ್ಟ್ ಓನ್ಲಿ ಶೂಟಿಂಗ್ ಟೈಮು, ಶೂಟಿಂಗ್ ಮುಗಿದು ಎಡಿಟಿಂಗ್, ಆಮೇಲೆ ವಾಪಸ್ ಹೋಗೋದು ನಾನು. ಸೆಕೆಂಡ್ ಪಿಕ್ಚರ್ ರಾಜ್ಕುಮಾರ್ ಕಂಪನಿ ಪಿಕ್ಚರು. ಯಾವುದು? ಇದು ಇನ್ಸ್ಪೆಕ್ಟರ್ ವಿಕ್ರಮ್. ಓಕೆ. ಸ್ವಲ್ಪ ಫುಲ್ ಸಪೋರ್ಟ್ ಇತ್ತು ಅವಾಗ. ಪರ್ವತಮ್ಮ ಆಗಲಿ, ರಾಜ್ಕುಮಾರ್ ಸರ್ ಆಗಲಿ, ಎಲ್ಲರೂ ಫುಲ್ ಸಪೋರ್ಟ್ ಇತ್ತು. ಸೊ ನಮ್ಗೆ ಯಾವ ಥರ ಅಪೋಸಿಷನ್ ಬಂದಿಲ್ಲ. ಅವ್ರ ಪಿಕ್ಚರ್ ಮಾಡುವಾಗೆಲ್ಲ ಒಂಥರ ಪ್ರೊಟೆಕ್ಷನ್ ಥರ, ಅದೌದು, ಯಾರು ಏನು ಹೇಳೋಲ್ಲ. ಅದೇ ದೊಡ್ಡ ಮನೆ ಸಿನಿಮಾ ಮಾಡ್ತಾ ಇದ್ದಾರೆ ಅದಂತ ಯಾರು ನನಗೆ ಆ ಥರ ಯಾವುದು ಪ್ರಾಬ್ಲಮ್ ಬಂದಿಲ್ಲ. ಯಾಕಂದರೆ ಜಾಸ್ತಿ ಮೀಟಿಂಗ್ ಎಲ್ಲ ನಾವು ಹೋಗೋದಿಲ್ವಲ್ಲ, ಮೀಟಿಂಗ್ ಪಾರ್ಟೀಸ್ ಎಲ್ಲ ನಾವು ಕೆಲಸ ಫಿನಿಶ್ ಆಗೋದು ಹೋಗೋದು ಅಂದರೆ ಅಷ್ಟೇ. ಸುಪ್ರಭಾತ ಮಾಡುವಾಗ ವಿಷ್ಣುವರ್ಧನ್ ಹೇಗಿದ್ರು ನಿಮ್ಮ ಜೊತೆ? ಅವರು ಹೇಗೆ? ತುಂಬ ಫ್ರೆಂಡ್ಲಿ. ಹೇಗೆ ಅವರು? ತುಂಬ ಫ್ರೆಂಡ್ಲಿ ಆಗಿದ್ದು. ನನ್ನ ಹತ್ರ ತಮಿಳಲ್ಲೇ ಮಾತಾಡಿದ್ರು ಮ್ಯಾಕ್ಸಿಮಮ್, ತಮಿಳು ಅವ್ರು ಇಂಗ್ಲೀಷ್. ಓಕೆ ಓಕೆ. ಅದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗೆ ಗೊತ್ತಿಲ್ಲ ಅವರು ಸೂಪರ್ ಸ್ಟಾರ್ ಅಂದೆಲ್ಲ ನನಗೆ ಗೊತ್ತಿರಲಿಲ್ಲ. ಗೊತ್ತಿರಲಿಲ್ಲ. ನಾನು ಸುಮ್ಮನೆ ಬನ್ನಿ ಸರ್ ಕೂತ್ಕೊಳ್ಳಿ ಸರ್ ಅನ್ನೆಲ್ಲ ಮಾತಾಡೋದು. ಆಮೇಲೆ ಒಂದಿನ ಒಂದು ವ್ಯಾನ್, ಇದು ನಾನು ತುಂಬ ಸಾರಿ ಹೇಳಿದೆ ಈ ವಿಷಯ. ಓಕೆ. ಒಂದಿನ ಒಂದು ವ್ಯಾನ್ ಬಂತು ಸರ್, ಶೂಟಿಂಗ್ ಸ್ಪಾಟಲ್ಲಿ ಮೈಸೂರಲ್ಲಿ. ವ್ಯಾನ್ ಬಂದು ಅದರಲ್ಲಿ ಒಂದು 15-20 ಯೂತ್ ಹುಡುಗರು, ಚಿಕ್ಕ ಹುಡುಗರು ಎಲ್ಲ ಆ ಹೂವನ್ನೆಲ್ಲ ಕಿರ್ಚಾಡಿಕೊಂಡು ಬಂದು, ಅಲ್ಲಿ ಒಬ್ಬ ಹುಡುಗ ಒಂದು ಬ್ಲೇಡ್ ತೊಗೊಂಡು ಕೈ ಥರ ಕಟ್ ಮಾಡಿದೆ ಸರ್. ಅವನ ಕೈಯೇ ಸ್ಲ್ಯಾಶ್ ಮಾಡಿಬಿಟ್ಟು ಬ್ಲಡ್ ಇಟ್ಕೋ ಗುರು ಅವ್ರಿಗೆ ಒಂದು ತಿಲಕ. ಆವಾಗ ನಮ್ಗೆ ಶಾಕ್ ಆಯಿತು, ಓಹೋ ಇವರು ಸಾಧಾರಣ ಈಸ್ ನಾಟ್ ಅನ್ ಆರ್ಡಿನರಿ ಮ್ಯಾನ್. ಆವಾಗ ಗೊತ್ತೇ ಇಲ್ಲ. ಬರಲಿ ಸೊ ತಮಿಳಲ್ಲಿ ನಾನು ಹೀರೋಸ್ ಹತ್ರ ಯಾವ ಥರ ಅದೇ ಥರ ಇಲ್ಲ, ಅದೇ ಥರ ಇಲ್ಲ. ಹೆಸರಲ್ಲಿ ಸಾರ್ ಅಂತ ಕರೆಯೋದು, ಬಟ್ ತುಂಬ ಸುವಾಸನೆ ಹೇಳಿಲ್ಲ. ಸುಹಾಸಿನಿ ಹೇಳಿಲ್ಲ, ಇವಳು ಬೇರೆ ಹೇಳಲಿಲ್ಲ, ಸೂಪರ್ ಸ್ಟಾರ್ ಅನ್ನೆಲ್ಲ ಹೇಳಲಿಲ್ಲ. ವಿಷ್ಣುವರ್ಧನ್ ಆಮೇಲೆ ಆಯ್ಕೆ ಆದ, ಸುಹಾಸಿನಿಯನ್ನು ಕನ್ವಿನ್ಸ್ ಮಾಡಿ ಕತೆ ಅಪ್ರೂವ್ ಆದಮೇಲೆ ಹೀರೋ ಆಯ್ಕೆ ಆದ್ದು ಆಮೇಲೆ. ಅಲ್ಲ ಫಸ್ಟು ಆ್ಯಕ್ಚುಲಿ ಅಮೃತವರ್ಷಿಣಿ ಸಬ್ಜೆಕ್ಟ್ ಹೇಳಿದ್ದು ಸುಹಾಸಿನಿ ಹತ್ರ ಫಸ್ಟ್. ಅದಕ್ಕೆಲ್ಲ ರೆಡಿಯಾಗಿ ಬಂದು ಯಾರೋ ಪ್ರೊಡ್ಯೂಸರ್ ಹತ್ರ ಹೇಳಿದೆ, ಹೀರೋ ಇಲ್ಲದೆಲ್ಲ ಪಿಕ್ಚರ್ ಮಾಡಬಾರ್ದಮ್ಮ, ಫಸ್ಟ್ ಪಿಕ್ಚರೆಲ್ಲ ಈ ಥರ ರಿಸ್ಕ್ ತಗೋಬಾರ್ದು. ಸೊ ಆ ಲೇಡಿ ಸ್ವಲ್ಪ ಅಪ್ಸೆಟ್ ಆಯಿತು, ಏನು ಮಾಡೋದು ಸುಹಾಸಿನಿ ಹತ್ರ ಎಲ್ಲ ಮಾತಾಡ್ಬಿಟ್ಟು. ಸುಹಾಸಿನಿ ನನಗೆ ಫೋನ್ ಮಾಡಿದೆ, ಅಪ್ಪ ಈ ಥರ ಹೇಳ್ತಾ ಇದ್ದಾರೆ,
ಹೀರೋ ಇಲ್ಲ. ಸರಿ, ಹೀರೋ ಯಾರಿದ್ದಾರೆ ಅಲ್ಲಿ ಅಂತ ಕೇಳಿದೆ ನಾನು ಕನ್ನಡದಲ್ಲಿ. ವಿಷ್ಣುವರ್ಧನ್ ಓಕೆ, ಅವ್ರಿಗೆ ಮಾಡೋಣ ಸಬ್ಜೆಕ್ಟ್ ಅಂತ ಹೇಳಿದ್ವಿ. ಆಮೇಲೆ ಸಬ್ಜೆಕ್ಟ್. ಓಕೆ ಓಕೆ. ಸೊ ಫಸ್ಟ್ ಆ್ಯಕ್ಚುಲಿ ಮಾಡಬೇಕಾಗಿರೋದು ಇದೇ ಪಿಕ್ಚರ್ ಮಾಡಬೇಕಾಗಿತ್ತು. ನೀವು ಹೇಗೆ ಸಂಭಾಷಣೆಯನ್ನು ಹೇಗೆ ಇದು ಮಾಡ್ತೀವಿ? ಇಂಗ್ಲೀಷಲ್ಲಿ ಬರೆಯೋದು, ಇಂಗ್ಲೀಷಲ್ಲಿ ಬರೆದು ಆಮೇಲೆ ಟ್ರಾನ್ಸ್ಲೇಷನ್. ನಮಗೆ ತುಂಬ ಹೆಲ್ಪ್ ಆಗಿದ್ದು ಉದಯ್ ಶಂಕರ್ ಸರ್. ಆವಾಗ ಹಾಂ, ಅವರು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾಯಿದ್ರು. ಅಲ್ಲಲ್ಲ, ಅವ್ರ ಹತ್ರ ಮಾತಾಡಿ ತುಂಬ ಈ ಕನ್ನಡ ಸ್ಟೈಲು ಇದೆಲ್ಲ ಅವ್ರನ್ನ ಹಾಗೆ ಹಾಗೆ ಮಾತಾಡಿ. ಅಲ್ಲ, ಇಂಗ್ಲೀಷ್ನಲ್ಲಿ ನೀವು ಬರ್ಕೊಂಡು ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಯಾರು ಮಾಡ್ತಾಯಿದ್ರು ಆವಾಗೆಲ್ಲ? ತುಂಬ ಜನ ಸರ್, ಒಬ್ಬರಲ್ಲ. ಹೌದಾ? ಹಾಂ, ಒಬ್ಬರಲ್ಲ. ನಾನು ಯಾರು ಒಬ್ಬರ ಹತ್ರ ಕೊಡಲೇ ಇಲ್ಲ. ಏನೋ ಯಾಕೆ ನಮ್ಗೆ ಸೆಟ್ ಆಗ್ತಾ ಇಲ್ಲ ಅದು. ಓಕೆ. ಆಮೇಲೆ ಹೇಗೆ ಅದು ಗೊತ್ತಿಲ್ಲ. ಈಗ ಸರ್ ನನಗೆ ಐ ಕ್ಯಾನ್ ಇವನ್ ಕರೆಕ್ಟ್ ಗ್ರಾಮರ್ ಹಾಂ ಹಾಂ ಕನ್ನಡ. ಈಗ ಹಾಂ, ಅಷ್ಟು ಪರ್ಫೆಕ್ಟಾಗಿ ನಾನು ಅದು ಫಾಲೋ ಮಾಡ್ತೀನಿ. ನಾನು ಡೌಟ್ ಆದರೆ ಕೇಳ್ತೀನಿ ನಾನು ಇಮಿಡಿಯೇಟಾಗಿ. ಸೊ ಆಮೇಲೆಲ್ಲ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸು ಅನಂತನಾಗ್ ಪಿಕ್ಚರ್ಸ್ ಮಾಡುವಾಗೆಲ್ಲ ಅವ್ರ ಡೈಲಾಗ್ ಅವರೇ ಟ್ರಾನ್ಸ್ಲೇಟ್ ಮಾಡೋದು. ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟರು ಕೂಡ ಇಂಗ್ಲೀಷ್ ಕೊಡಿ ಅಂತ ಹೇಳ್ತಾರೆ ಅವರು. ಅವ್ರು ನೋಡ್ಬಿಟ್ಟು ಅವರು ಹಿ ವಿಲ್ ರೈಟ್. ಅವರು ಬ್ಯೂಟಿಫುಲ್ ಲ್ಯಾಂಗ್ವೇಜ್ ಅವರು. ಯಾರ್ದು? ಅನಂತನಾಗ್. ಅನಂತನಾಗ್ ಯಾವುದ್ರಲ್ಲಿ ಮಾಡಿದ್ದೆ? 13 ಫಿಲ್ಮ್ಸ್ ಮಾಡಿದೆ ಸರ್ ನಾನು ಅನಂತನಾಗ್. ಹಾಂ, 11 ಫಿಲ್ಮ್ಸ್ ಅದು ಮಾಡಿ. ಫಸ್ಟ್ ಹೆಂಡ್ತಿಗೆ ಹೇಳ್ಬೇಡಿ. ಹಾಂ, ಎಸ್, ಕಾಮಿಡಿ. ಹಾಂ, ನಾನೇನು ಮಾಡಲಿಲ್ಲ. ಖುಷಿಯಲ್ಲ ಅವ್ರ ಜೊತೆ ಕೆಲಸ ಮಾಡೋದು? ಹಾಂ, ಕರೆಕ್ಟ್. ನನಗೆ ಖುಷಿ ಇದೆ, ಇವರೆಲ್ಲ ನಮ್ಗೆ ಖುಷಿ. ಹಾಂ, ವಿಷ್ಣುವರ್ಧನ್ ಜೊತೆ ಮಾಡೋದು ಎಲ್ಲ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಲಾಲಿ ಯಾಕೆ ಇದಾಯಿತು? ಲಾಲಿ ರಾಕ್ ಲೈನ್ ಕೂಡ ನನ್ನ ಹತ್ರ ಬಂದು, ಸರ್ ನಮ್ಮ ಕಂಪ್ನಿಗೆ ಒಂದು ಪಿಕ್ಚರ್ ಮಾಡಬೇಕು ಸರ್ ಅಂತ ಹೇಳಿದೆ. ಇದು ರೈಸ್ವಿ ಹೋಟೆಲಲ್ಲಿ, ಗೊತ್ತಲ್ಲ ರೈಸ್ವಿ ಹೋಟೆಲ್. ನಾನು ಸರ್ ಯಾರು ಸರ್ ಹೀರೋ ಎಲ್ಲ ನೀವು ಹೇಳೋದು, ನೀವು ಪಿಕ್ಚರ್ ಮಾಡಬೇಕು ಅಷ್ಟೇ. ಸರಿ ಅಂತ ಹೇಳಿದೆ ನಾನು ಸರ್ ಒಂದು ಕಥೆ ಇದೆ, ಬಟ್ ಅದು ವಿಷ್ಣುವರ್ಧನ್ ಬೇಕು. ಓಕೆ, ವಿಷ್ಣುವರ್ಧನ್ ಆಗೋಣ. ನೆಕ್ಸ್ಟ್ ಕಂಪ್ಲೀಟ್ ಅವರೇ ಸರ್. ಓಕೆ. 10 ಡೇಸಲ್ಲಿ ನಾವು ಅವ್ರಿಗೆ ಮಾತಾಡಿ 10th ಡೇ ಶೂಟಿಂಗ್ ಹೋಗಿದೆ ನಾವು. ಹಾಂ, 10th 11th ಡೇ. ಓಕೆ ಸರ್ ಈ ಲೊಕೇಶನ್ ಬೇಕು. ಓಕೆ, ಲೊಕೇಶನ್ ಓಕೆ, ಅದು ಸ್ವಲ್ಪ ಪೇಂಟ್ ಮಾಡಬೇಕು, ಅದೆಲ್ಲ ಮಾಡಿಸ್ತೀನಿ. ಸರಿ, 10-11 ಡೇಸಲ್ಲಿ ಎಲ್ಲ ರೆಡಿ ಸರ್. ಆರ್ಟಿಸ್ಟಲ್ಲಿ ನಮ್ಮ ಚಾಯ್ಸು. ನಾನು ಕಥೆ ಹೇಳೋ ಅದೇ ಸೇಮ್ ಡೇ ಅವ್ರು ವಿಷ್ಣುವರ್ಧನ್ ಜೊತೆ ಮೀಟಿಂಗ್, ಎಲ್ಲಿ ಅಶೋಕ ಹೋಟೆಲ್ಲಿ ಮೀಟಿಂಗ್. ಆಮೇಲೆ ಒಂದು 10-15 ಡೇಸ್ ಶೂಟಿಂಗ್ ಆದಮೇಲೆ ನಾನು ಅವ್ರ ಕೇಳಿದೆ ರಾಕ್ಲೈನ್ ಅಂತ, ಸರ್ ಒಂದು ಸಪೋಸಿಂಗ್ ಪಿಕ್ಚರ್ ಒಂದು ಉಂಗ ಬಜೆಟಲ್ಲೇ ಹೋಗ್ತಾ ಇದ್ದಾರೆ ಅಂತೆ, ನನಗೊಂದು ಆಲ್ಮೋಸ್ಟ್ 75,000-80,000 ರುಪೀಸ್ ನೀವು ಖರ್ಚು ಮಾಡಬೇಕು ಅಂತ. ಏನು ವಿಷಯ ಅಂದರೆ, ನಾವು ಒಂದು ಹೆಲಿಕಾಪ್ಟರ್ ಶಾಟ್ ತೆಗಿಬೇಕು ಅಂತಿದೆ ಸರ್ ಅಂತ ಹೇಳಿದ್ರೆ. ಅದೇ ಹೈಲೈಟ್. ಹಾಂ, ಡ್ರೋನ್ ಇರಲಿಲ್ವಾಗ? ಡ್ರೋನ್ ಇಲ್ಲ ಅವಾಗೆಲ್ಲ. ಹಾಂ, ನೀವು ನಿಮ್ಮ ಬಜೆಟ್ ಒಳಗಡೆ ಇದ್ದರೆ ಓಕೆ ಓಕೆ ನಾನು ಹೇಳ್ತೀನಿ ಸರ್ ಅಂತ ಹೇಳಿದೆ. ಒನ್ ಡೇ ನಾನು ಫೋನ್ ಮಾಡಿಬಿಟ್ಟು ನಾಳೆ ಬರಲ್ಲ ಅಂದರೆ ಕರ್ಸಲ್ಲ ಅಂತ ಹೇಳಿ ಓಕೆ ಸರ್ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಹೆಲಿಕಾಪ್ಟರ್ 1 hour ಶೂಟಿಂಗ್, ಹೆಲಿಕಾಪ್ಟರ್ ಶಾರ್ಟ್ಸ್ ಎಲ್ಲ. ಏನು ಲೊಕೇಶನ್ ಹೆಂಗೆ ಬಂತ? ಮೈಸೂರಲ್ಲಿ ಆ ಆ್ಯಂಗಲ್ ಯಾರು ನೋಡಿ ಅಲ್ಲಿ. ಬಟ್ ಫೈನಾನ್ಷಿಯಲಿ ಹೇಗಾಯ್ತು ಅದು? ಎಲ್ಲ ಸರ್ ಗುಡ್ ದುಡ್ಡು ಬಂತು. ಹಾಂ, ಡೆಫಿನೆಟ್ ದುಡ್ಡು ಬಂತು. ನಾನು ಸಂಯುಕ್ತ ಕರ್ನಾಟಕದಲ್ಲಿದ್ದೆ. ಆ ಫಿಲ್ಮ್ ನೋಡಿ ಹೋಗ್ಬಿಟ್ಟು ಏನೋ ಬರಿಬೇಕು ಅಂದರೆ ಬರೀಲಿಕ್ಕೆ ಆಗ್ತಾ ಇಲ್ಲ, ಅಷ್ಟು ಇನ್ವಾಲ್ವ್ ಆಗಿಬಿಟ್ಟಿದ್ದೆ. ನಾನು ರಾಕ್ಲೈನ್ಗೆ ಫೋನ್ ಮಾಡಿದೆ, ಸರ್ ಎಂಥ ಸಿನಿಮಾ ಮಾಡಿದ್ದೀರಿ ಸರ್? ಯಾಕೆ ಸರ್ ಏನಾಯ್ತು ಸರ್ ಅದ್ಭುತವಾಗಿ ನನಗೆ ಒಂದು ಅಕ್ಷರ ಬರಲಿಕ್ಕೆ ಬರ್ತಾ ಇಲ್ಲ, ಆ ಫೀಲಿಂಗ್ನಲ್ಲೇ ಇದ್ದೆ ಇನ್ನೇನು ಅಂತೇಳಿ. ಅಷ್ಟು ಸೂಪರಾಗಿ ಸಿನಿಮಾ ಬಂದಿದೆ. ಇವರು ಅಷ್ಟೇ, ವಿಷ್ಣುವರ್ಧನ್ ಅಷ್ಟೇ, ಅವ್ರ ಪಾತ್ರದಲ್ಲಿ ಫುಲ್ ಇನ್ವಾಲ್ವ್. ಇಷ್ಟು ವರ್ಷ ನಾನು ಇಲ್ಲಿ ಮಾಡಿದ್ರೆ ಯಾರು ಕೇಳಿದ್ರೆ ನಾನು ಪರ್ಸನಲಿ ನನಗೆ ಅದೇ ನಂಬರ್ 1 ಪಿಕ್ಚರ್. ನನಗೆ ಇಷ್ಟ ಆಗಿದೆ ಪಿಕ್ಚರ್ ಯಾವುದು? ಲಾಲಿ ನನ್ನ ಫಸ್ಟ್ ಚಾಯ್ಸ್. ಸುಪ್ರಭಾತ ಅಮೃತ ವರ್ಷ ಎಲ್ಲ ಅದಕ್ಕಿಂತ ಎಲ್ಲ ದೊಡ್ಡ ಹಿಟ್ಟು. ನನಗೆ ಪರ್ಸನಲಿ ಖುಷಿ ಲಾಲಿ. ಅಮೃತ ವರ್ಷ ಭಾರಿ ಆ ಫೋಟೋಗ್ರಫಿ ಮಾತ್ರ ಪಾಯಿಂಟ್ ತಾನೆ, ಅದನ್ನು ಹಿಡ್ಕೊಂಡು ಆ ಕತೆ ಬೆಳೆಸೋ ಅದು ಹೆಂಗೆ ಯೋಚನೆ ಬಂತು ನಿಮಗೆ? ಬೇರೆ ಯಾವುದಾದ್ರೂ ಇನ್ಸ್ಪೈರಾ? ಇಲ್ಲ, ಆ ಒಂದು ಕ್ಯಾರೆಕ್ಟರ್ ರಿಯಲ್ ಕ್ಯಾರೆಕ್ಟರ್ ಸರ್, ಆ ವಿಲನ್ ಕ್ಯಾರೆಕ್ಟರ್ ರಿಯಲ್. ನನಗೆ ಗೊತ್ತಿರೋರು, ಗೊತ್ತಿರೋದ್ರೆ ನಮ್ಮ ಊರಲ್ಲಿ ಇದ್ದವರು. ಓಕೆ, ಬಟ್ ಅದು ಯಾಕಂದರೆ ಅವ್ರ ಫ್ರೆಂಡ್ ವೈಫ್ ಮೇಲೆ ಅವ್ರಿಗೂ ಆಸೆ ಬಂತು, ಅವ್ರ ಫ್ರೆಂಡ್ ಸಾಯಿಸ್ಬಿಟ್ರು. ಇದು ಮ್ಯಾಟ್ರು. ಅಷ್ಟು ರಿಯಲ್ ಅದು. ಓಕೆ, ಸೊ ಅದು ಇಟ್ಕೊಂಡು ಫೋಟೋಗ್ರಫಿ ನಮ್ಮ ಟಾಪಿಕ್ ಇದೆ, ಫೋಟೋಗ್ರಫಿ ಆ ಥರ ಒಂದು ಮಾಡಿದೆ. ನನಗೆ ಬಾದಾಮಿ ಹೌಸ್ನಲ್ಲಿ ನೀವು ಇರಲಿಲ್ಲ ಅಂತ ಕಾಣುತ್ತೆ, ಪ್ರೆಸ್ ಮೀಟ್ ಕರೆದು ಅದರ ಸಿನಿಮಾದ ಟ್ರೈಲರ್ ತೋರಿಸಿ ರಮೇಶ್ ಅರವಿಂದ್ ಮಾತಾಡೋದು ಈಗಲೂ ನನಗೆ ನೆನಪಿದೆ. ಏನಪ್ಪ ಅಂದರೆ ನಾನು ಬೇರೆ ಜೋನಿಗೆ ಹೋಗ್ತಾ ಇದ್ದೀನಿ ಆ್ಯಕ್ಟಿಂಗ್ನಲ್ಲಿ, ಅವರಿಗೆ ಅಂಥದ್ದು ಕ್ಯಾರೆಕ್ಟರ್ ಮಾಡಿಲ್ಲ ವಿಲ್ಲನ್ನ. ಬಟ್ ನಮಗೆ ನೋಡಿದಾಗ ಎಷ್ಟು ಚೆನ್ನಾಗಿದೆ, ಏನು ತಪ್ಪಿಲ್ಲ ಅಂತ ಅನಿಸೋವಂಥ ಕ್ಯಾರೆಕ್ಟರ್ ಅದು. ರಾಮಕೃಷ್ಣ
ರಾಮಕೃಷ್ಣ ರೈಟ್. ಎಂಥ ಅದ್ಭುತವಾಗಿ ರಾಮಕೃಷ್ಣ ತಾರಾ ಕ್ಯಾರೆಕ್ಟರ್ ಕೂಡ ತಾರ ಆಮೇಲೆ ಹೀರೋ ಇವರು ಹಾಂ ಹೀರೋ ಶರತ್ ಬಾಬು. ಶರತ್ ಬಾಬು ಅದು ಪ್ರೆಸ್ ಮೀಟಲ್ಲಿ ಅವರು ಮಾತಾಡಿದ್ದಾರೆ ಸಿನಿಮಾದ ಬಗ್ಗೆ. ಗ್ರೀನ್ ಹೌಸ್ ಸೆಲ್ಲರ್ನಲ್ಲಿ ನಾವು ಏನು ಅಲ್ಲಿ ಮಾತಾಡಿದ್ವಿ. ಭಾಳ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು ಅವರು. ಆಯಿತು, ಇವರು ವಿಷ್ಣುವರ್ಧನ್ ಆಯಿತು, ಅನಂತ್ನಾಗ್ ಇವರೆಲ್ಲ ಅದಾಯಿತು. ಈಗ ಸೂಪರ್ ಸ್ಟಾರ್ ದರ್ಶನ್ ಅಂತ ಇರೋದು ಈಗ. ಅಂದರೆ ಅವರ ಅಭಿಮಾನಿಗಳನ್ನು ಮೀರಿಸೋರು ಇಲ್ಲ, ಅಷ್ಟು ಅಭಿಮಾನಿಗಳು ಸೇರಿಸ್ಕೊಂಡಿದ್ದಾರೆ. ಅವರ ಸಂಪರ್ಕ ಏನಾದರೂ ಬಂತ ನಿಮಗೆ? ದರ್ಶನ್ ಒಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಅದರಲ್ಲಿ. ಹಾಂ, ನಾನು ವಿಷ್ಣು ಸಾರ್ ಪಿಕ್ಚರ್ ಒಂದು ಮೈಸೂರಲ್ಲಿ, ಅವಾಗ ಎಲ್ಲ ಪಿಕ್ಚರ್ ಮೈಸೂರೇ ಶೂಟಿಂಗ್. ಎಸ್ ನಿಮ್ಮ ಫೇವ್ರೇಟ್ ಫೇವ್ರೇಟ್ ಲೊಕೇಶನ್ ಅದು. ಸೊ ಅಲ್ಲಿ ನಾನು ಸ್ಟೇ ಮಾಡಿದ್ದು ದಾಸ್ ಪ್ರಕಾಶ್ ಪ್ಯಾರಡೈಸ್. ಒಂದು ದಿನ ಒಂದು ಫೋನ್ ಬಂತು ನನಗೆ ರಿಸೆಪ್ಷನ್, ಸರ್ somebody has come to meet you here. ನಾನು ಕೆಳಗೆ ಬಂದರೆ ಒಂದು ಮದರ್ ಆ್ಯಂಡ್ ಸನ್, ಟಾಲ್ ಸನ್, ಓಕೆ, ಮೀಡಿಯಮ್ ಹೈಟ್ ಮದರ್. ಸೊ ಸರ್ ನಮಸ್ಕಾರ ಸರ್, ನಾವು ಮೈಸೂರವರು, ಇದು ದರ್ಶನ್ ಇದು ಹೀರೋ. ಹಾಂ, ಪರಿಚಯ ಮಾಡಿ ಯಾವ ಸಿನಿಮಾ ಮಾಡಿರಲಿಲ್ಲ. ಇಲ್ಲ ಮಾಡಿಲ್ಲ, ಫಸ್ಟ್ ಬಿಫೋರ್ ಮೆಜೆಸ್ಟಿಕ್ ಬಂದು ನಾನು ಹೇಳ್ದೆ, ಇಲ್ಲ ಅಮ್ಮ ಈ ಪಿಕ್ಚರಲ್ಲಿ ಇಲ್ಲ, ಆಲ್ರೆಡಿ ಅದು ಶೂಟಿಂಗ್ ಆಯ್ತಲ್ಲ ಆಲ್ರೆಡಿ, ನೆಕ್ಸ್ಟ್ ಯಾವುದೋ ಬಂದರೆ ಖಂಡಿತ ಮಾಡೋಣ ಅಂತ ಹೇಳಿ ಹ್ಯಾಪಿ. ಅದು ಫಸ್ಟ್ ಮೀಟಿಂಗ್ ನಾನು. ನೆಕ್ಸ್ಟ್ ನಮ್ಗೆ ಬರೋ ನ್ಯೂಸೇ ಅವರು ಸೂಪರ್ ಸ್ಟಾರ್ ಅದ ನ್ಯೂಸೇ ನಮ್ಗೆ ಬರೋದು. ಆಮೇಲೆ ಟಚ್ ಮಾಡ್ಲಿಕ್ಕೆ ಹೋಗಿಲ್ಲ? ಇಲ್ಲ, ಆಮೇಲೆ ಇಲ್ಲ ಚಾನ್ಸ್ ಸಿಗಲಿಲ್ಲ ಆಮೇಲೆ. ಬಟ್ ಒಂದು ಸ್ಟೇಜ್ ಆದಮೇಲೆ ನೋಡಿದ್ರೆ ಅವರು ಅಷ್ಟು ಹೈಟ್ಲಿದ್ದಾರೆ ಅವರು. ಇನ್ನೊಂದು ಅವ್ರ ಪಿಕ್ಚರ್ ಬೇರೆ ಸ್ಟೈಲ್, ನಂದು ಬೇರೆ ಸ್ಟೈಲ್. ಈಗ ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದೆ, ಬರೀ ಮ್ಯೂಚುವಲ್ ರೆಸ್ಪೆಕ್ಟ್ ಇದೆ. ಈಗ ಪಿಕ್ಚರ್ ಮಾಡಿಬಿಟ್ಟು ಬೇರೆ ಥರ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ ಒಂದು ಆತಂಕ ಇದ್ದೇ ಇರ್ತದೆ. ಇಲ್ಲ, ನನಗೆ ಬೇರೆ ನಮ್ಮ ಪಿಕ್ಚರ್ ಮೇಕಿಂಗ್ ಸ್ಟೈಲೇ ಬೇರೆ, ಅವ್ರದ್ದು ಬೇರೆ ಸ್ಟೈಲ್. ಬಟ್ ಆ ಸ್ಟೈಲಿಗೆ ಹೊಂದಿಕೆ ಆಗಲಿಕ್ಕಿಲ್ಲ, ನೀವು ಹೊಂದಾಣಿಕೆ ಆಗಲ್ವಾ? ಏನು, ನಾನು ಇಲ್ಲಿ ಟ್ರೈ ಮಾಡಿಲ್ಲ. ಅದಕ್ಕೊಂದು ಗಟ್ಸ್ ಬೇಕಲ್ಲ. ಹೌದು, ಅದಿಲ್ಲ. ಎಲ್ಲ ಮಲಯಾಳಿ ಕುಟ್ಟಿ ಹಿಂಗೆ ಮಾತಾಡ್ತೀನಿ, ಗಡ್ಸಿಲ್ಲ ಅಂತ. ಇಲ್ಲದ್ರೆ ಆ ಪಿಕ್ಚರ್ ಮಾಡೋದಕ್ಕೊಂದಿರುತ್ತಲ್ಲ ಅದು. ಕೆಲವು ನಮ್ಮ ಕನ್ವಿಕ್ಷನ್ ಆಗಲ್ಲ, ಕನ್ವಿನ್ಸ್ ಆಗಲ್ಲ, ಇದು ಚೆನ್ನಾಗಿರಲ್ಲ ಅನ್ನೋದು. ಅವ್ರ ಪಿಕ್ಚರಲ್ಲಿ ನೋಡಿದ್ರೆ, ಈ KGF ನೋಡಿದ್ರೆ ನನಗೆ ಅಷ್ಟು ಇಂಪ್ರೆಸ್ ಆಗಲ್ಲ. ಈಗ ದರ್ಶನ್ ಬಗ್ಗೆ ಏನು ಹೇಳ್ತೀರಿ? ಈಗ ಪ್ರಸ್ತುತ ಏನು ಕೇಸ್ ಬಗ್ಗೆ ಎಲ್ಲ ನಮ್ಮದ್ರ ಕೇಳಿದೆ, ಅದು ನಾನು ಸಂಬಂಧ ಏನಿಲ್ಲ. ಯಾಕಂದರೆ ಅದು ಕನೆಕ್ಟೆಡ್ ವಿತ್ ಲೀಗಲ್ ಮ್ಯಾಟ್ರ್, ಇಂಡಿಯನ್ ಪೀನಲ್ ಕೋಡ್ ಅದೆಲ್ಲ. ಇಲ್ಲ, ಅದು ಟಚ್ಚೇ ಮಾಡೋದು ಬೇಡ. ನಮ್ಮ ಸಿನಿಮಾ. ದರ್ಶನ್ ಹೇಗೆ ಆ್ಯಕ್ಚುಲಿ? ದರ್ಶನ್ ಈಸ್ ಮಾಸ್ ಹೀರೋ. ಒಂದು ಈಸ್ ಎ ಹೀರೋ, ನಾವು ಆ ರೆಸ್ಪೆಕ್ಟ್ ಕೊಡಲೇಬೇಕು. ಈಸ್ ಎ ಹೀರೋ. ನಾನು ಸಿನಿಮಾ ಇರೋದ್ರಿಂದ ನನಗೆ ಬೇರೆ ಕಡೆ ಎಲ್ಲ ನಾನು ನೋಡೋದಿಲ್ಲ. ನನಗೆ ಈಸ್ ಅನ್ ಆರ್ಟಿಸ್ಟ್, ಈಸ್ ಎ ಸ್ಟಾರ್ ಅಷ್ಟೇ. ಆ ರೆಸ್ಪೆಕ್ಟ್ ನನಗೆ ಖಂಡಿತ ಇದ್ದೇ ಇರುತ್ತೆ. ಮಿಕ್ಕಿದೆಲ್ಲ ನನಗೆ ಸಂಬಂಧ ಇಲ್ಲ. ಅದೆಲ್ಲ ಒಂದು ಲೀಗಲ್ ಮ್ಯಾಟರ್ಸ್ ಎಲ್ಲ ಇದೆಲ್ಲ ಘಟನೆಗಳಾದಾಗ ಚಾನಲ್ಗಳು ನನ್ನನ್ನು ಕರೆಸಿದರು ಮಾತಾಡಲಿಕ್ಕೆ ಬೇಕಾಗಿ. ಆಗ ನಾನು ಇಂಟ್ರೊಡಕ್ಷನ್ನೇ ಹೇಳಿದ್ದೇನೆಂದರೆ, ನಾನು ದರ್ಶನ್ ವಿರುದ್ಧ ಆಗಲಿ ಪರವಾಗಲಿ ಮಾತಾಡಲಿಕ್ಕೆ ಕೂತ್ಕೊಂಡಿದ್ದಲ್ಲ. ನನ್ನ ಜೊತೆ ಅವರ ಸಂಬಂಧ ಮತ್ತು ಅವ್ರ ಜೊತೆ ನನ್ನ ಸಂಬಂಧ ಹೇಗಿತ್ತು ಅಷ್ಟನ್ನು ಮಾತ್ರ ಹೇಳ್ತೀನಿ. ಕರೆಕ್ಟ್, ಅದೇ ಅಷ್ಟೇ ಅಲ್ವಾ? ಅದರಲ್ಲಿ ಪರ ಪ್ರಶ್ನೆನೇ ಇಲ್ಲ. ಅದು ಹೇಳೋದಕ್ಕೆ ನಮಗೇನು ರೈಟ್ಸ್ ಇಲ್ಲ ಸರ್, ನಮಗೇನು ಗೊತ್ತಿಲ್ಲ. ನಮಗೆ ಬ್ಯಾಕ್ಗ್ರೌಂಡ್ ಗೊತ್ತಿಲ್ಲ, ಏನು ನಡೆದಿದೆ ನಮ್ಗೆ ಗೊತ್ತಿಲ್ಲ. ಓನ್ಲಿ ಪೇಪರ್ಲಿ ಓದೋದು ತಾನೆ. ಹೌದೌದು. ಸೊ ವಿ ಶುಡಂಟ್ ಮೇಕ್ ಎನಿ ಕಮೆಂಟ್ಸ್. ಐ ವಿಲ್ ನಾಟ್ ಮೇಕ್ ಎನಿ ಕಮೆಂಟ್ಸ್. ಹೇಗೆ ನೀವು ಪೇಂಟಿಂಗ್ ಇದೆಲ್ಲ ಹೇಗಾಯಿತು? ಮುಂಚೆನೇ ಡ್ರಾಯಿಂಗ್ ಎಲ್ಲ ಇತ್ತು. ಎಲ್ಲಿ ಊರಲ್ಲ? ನಾವು ಡ್ರಾಯಿಂಗ್ಸ್ ಎಲ್ಲ. ಯಾವ ಊರು ನಿಮ್ಮದು? ಟ್ರಿವಾಂಡ್ರಮ್, ಕೇರಳ. ಅಲ್ಲಿ ಸುಮ್ಮನೆ ಡ್ರಾಯಿಂಗ್ ಚಿಕ್ಕ ಏಜಿಲ್ಲದೆ ಡ್ರಾಯಿಂಗ್. ಸೊ ಸುಮ್ಮನೆ ತುಂಬ ಟೈಮ್ ಇದೆಯಲ್ಲ ಇಲ್ಲಿ, ಸೊ ಆವಾಗ ಮಾಡೋದು. ಇದು ನೀವೇ ಮಾಡಿದ್ದು? ಇದೆಲ್ಲ ಇಲ್ಲಿ ಇರೋದೆಲ್ಲ ಪೇಂಟ್ಸ್. ಅದು ಮದರ್, ಆ ಫೋಟೋ ಅದು ದಟ್ಸ್ ಮೈ ಮದರ್. ಅದನ್ನು ಪೇಂಟಿಂಗ್ ಮಾಡೋದು, ಫೋಟೋ ನೋಡಿಬಿಟ್ಟು ಫೈನ್ ಮಾಡಿ. ಗುಡ್. ಅದು ಹಾಬಿ, ಆ ಥರ ಹಾಬಿ ಇದೆ. ಆಮೇಲೆ ಇದು ನಾನು ಮಾಡಿದ್ದು ಮೆಟಲ್ ಎಂಬೋಸ್, ಅಲ್ಯೂಮಿನಿಯಂ ಶೀಟಲ್ಲಿ ಡ್ರಾಯಿಂಗ್ ಅದನ್ನು ಮಾಡೋದು. ಕಾರ್ಪೆಂಟ್ರಿ ಮಾಡ್ತಾ ಇದ್ದಾರೆ? ಕಾರ್ಪೆಂಟ್ರಿ ಮಾಡ್ತೀನಿ, ಟೇಬಲ್ ಚೇರ್ ಎಲ್ಲ ಮಾಡ್ತೀನಿ. ಇದು ಊರಲ್ಲಿ ಮ್ಯಾಕ್ಸಿಮಮ್ ಡೈನಿಂಗ್ ಟೇಬಲು, ವಾರ್ಡ್ರೋಬೆಲ್ಲ ನಾನೇ ಮಾಡೋದು. ಓಕೆ. ಅದಕ್ಕೊಂದು ರೀಸನ್, ನನ್ನ ಫಾದರ್ ಈಗ ಇಲ್ಲ ಅವರು. ಸೊ ಫಾದರ್ ಟೈಮ್ ನಾನಿಲ್ಲಿ ಒನ್ಸ್ ಇನ್ 6 months 7 months ಊರಿಗೆ ಹೋಗೋದು. ಊರಿಗೆ ಹೋಗಿದ ತಕ್ಷಣ ಒಂದು 10 days or 6 days 7 days ನಾನು ಇಲ್ಲಿ ಇರೋದು. ಈ ಟೈಮಲ್ಲಿ ಬೆಳಗ್ಗೆ ನಮ್ಮ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಹೋಗ್ತೀನಿ. ಕೆಲವು ಟೈಮಲ್ಲಿ ಲಂಚಿಗೆ ಬರ್ತಿಲ್ಲ ಅಂದರೆ ಈವ್ನಿಂಗೇ ಬರೋದು. ಸೊ ನನ್ನ ಫಾದರ್ ತುಂಬ ಫೀಲಿಂಗ್ ಆಯಿತು, ನೀವು ಬರೋದೇ ಇಯರ್ಲಿ ಒನ್ಸ್ or twice ಬಂದು ಬೆಳಗ್ಗೆ ಹೋಗ್ತೀರಾ, ನೈಟ್ ಬರ್ತೀರಾ ಅಂತ. ಸೊ ನನಗೆ ಗೊತ್ತು ಪಾಪ ಅವ್ರಿಗೆ ಹಿ ಇಸ್ ನಾಟ್ ಹೆಲ್ತ್ ಸ್ವಲ್ಪ ವೀಕ್ ಆಗಿರೋದು.
ಸೊ ನೆಕ್ಸ್ಟ್ ಟೈಮ್ ಇದನ್ನು ಏನು ಮಾಡಿದೆ ಅಂತ ಅಸ್ ಸೂನ್ ಆಸ್ ಹೇಗೋ ಇಲ್ಲಿಂದ ಹೋಗೋ ಟೈಮಲ್ಲೆಲ್ಲ ಯಾವ ಒಂದು ಪ್ರಾಜೆಕ್ಟ್ ಡಿಸೈಡ್ ಮಾಡ್ತೀನಿ. ಓಕೆ, ಇವತ್ತೊಂದು ಪಾರ್ಟಿಷನ್ ಮಾಡೋಣ ಇಲ್ಲಿ. ಸೊ ಅದಕ್ಕೆ ಏನೇನು ಬೇಕೋ ಅದೆಲ್ಲ ಪರ್ಚೇಸ್ ಮಾಡೋದು. ಆಮೇಲೆ ಫ್ರೆಂಡ್ಸ್ ಹತ್ರ ಹೇಳಿ ನೀವು ಮನೆಗೆ ಬನ್ನಿ ಅಂತ ಹೇಳೋದು. ಸೊ ಫ್ರೆಂಡ್ಸ್ ಎಲ್ಲ ನಮ್ಮ ಮನೆಗೆ ಬಂದು ನಾನು ಅಲ್ಲೇ ಇರ್ತೀನಿ. ಓಕೆ, 10 days ನನ್ನ ಮನೇಲೇ ಇರೋದು, ಎಲ್ಲೂ ಹೋಗೋಲ್ಲ. ಸೊ ಆ ಥರ ಪ್ರಾಜೆಕ್ಟ್, ಡೈನಿಂಗ್ ಟೇಬಲು, ಕಾಟ್, ವಾರ್ಡ್ರೋಬು ಇದೆಲ್ಲ ಮಾಡ್ತೀನಿ. ಅದಕ್ಕೆ ಇನ್ಸ್ಟ್ರೂಮೆಂಟ್ ಎಲ್ಲ ಇದೆ ಮನೆ ಎಲ್ಲ ಇದೆ. ಅದು ಫಸ್ಟ್ ಒಂದು ಪಿಕ್ಚರ್ಗೆ ಆಸ್ಟ್ರಿಯಾ ಹೋಗಿದೆ ನಾನು. ಆಸ್ಟ್ರಿಯಾ, ಯುರೋಪ್. ಅಲ್ಲಿ ಹೋಗಿ ವಾಪಸ್ ಬರುವಾಗ ಮ್ಯಾಕ್ಸಿಮಮ್ ಟೂಲ್ಸ್ ಪರ್ಚೇಸ್ ಮಾಡಿದ್ದು. ಓ, ಓಕೆ ಓಕೆ. ಸೊ ಬಾಂಬೆ ಇದಲ್ಲ ಕಸ್ಟಮ್ಸ್ ಮಲಯಾಳಂ ಆಫೀಸಸ್ ಎಲ್ಲ ಇದ್ರು. ಅವರು ನಮ್ಮ ಟೂಲ್ಸನ್ನು ನೋಡಿಬಿಟ್ಟು ಆಮೇಲೆ ಡೈರೆಕ್ಟರ್ ಅಂತ ಗೊತ್ತು ಅವರು. ಫಸ್ಟ್ ಟೈಮ್ ಒಂದು ಫಿಲ್ಮ್ ಡೈರೆಕ್ಟ್ರು ಈ ಥರ ಐಟಮ್ಸ್ ಜೋಡ ಬರೋದಂತ ಅವ್ರು ಬಿಟ್ಬಿಟ್ರು. ನಾಟ್ ಇವನ್ 1 ಪೈಸೆ ಚಾರ್ಜ್ ಮಾಡಿಲ್ಲ. ಓಕೆ ಓಕೆ. ಮ್ಯಾಕ್ಸಿಮಮ್ ಟೂಲ್ಸ್ ಎಲ್ಲ ಇದೆ. ನಿಮ್ಮ ಆರ್ಟ್ ವರ್ಕ್ ಸೇಲ್ ಆದಿದೆಯಾ? ಇಲ್ಲ, ಬಿಸ್ನೆಸ್ಗೋಸ್ಕರ ಮಾಡಿಲ್ಲ ನಾನು. ಕೇಳಿದೆ, ಇದು ನನಗೆ ಬೇಕು ಅಂತ ಹೇಳಿದರೆ ಅದು ಚಾರ್ಜ್ ಮಾಡ್ತೀನಿ. ಅದೇ ಚಾರ್ಜ್ ಇವರೆಗೆ ಯಾರು ಕೇಳಿಲ್ಲ. ಇದೆಲ್ಲ ನಾನು ತೊಗೊಂಡು ಹೋಗಿದ್ದೇನೆ. 15,000 rupees ಒಂದು ಮಾಡಿಕೊಟ್ರೆ ನಾನು, ದೊಡ್ಡದು. ಕೇರಳದಿಲ್ಲ. ಓಕೆ ಓಕೆ. ಆ ಥರ ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ. ಎಲ್ಲಿಂದ ಎಲ್ಲೆಲ್ಲಿಗೆ ಹೋಗಿ ಎಲ್ಲ. ಸೊ ನಾನು ಯಾವಾಗಲೂ ಏನು ಫ್ರೀ ಸಿಲ್ಲಿ ಇರೋದಿಲ್ಲ, ಯಾವುದೊಂದು ಕೆಲಸ ಮಾಡ್ತಾ ಇರ್ತೀನಿ. ಸಮಥಿಂಗ್ ಸೀರಿಯಸ್ ಆಗಿ ಮಾಡೋ ಕೆಲಸನ ಮಾಡೋದು ಅಲ್ವಾ? ಆ ಮೆಂಟಾಲಿಟಿ ಇರೋದ್ರಿಂದಲೇ ಈ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ಸ್ವೀಕಾರ ಮಾಡಿದ್ದು, ಮತ್ತು ಜನ ಒಪ್ಕೊಂಡಿರೋ ಅಲ್ವಾ? ಪೂರ್ತಿ ಇನ್ವಾಲ್ವ್ ಆಗಿ ಮಾಡೋ ಕೆಲಸ 100% ಇನ್ವಾಲ್ವ್ಮೆಂಟ್ ಬೇಕು, ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಸರ್. ಈಗ ಯಾವ್ದು ಮಾಡ್ತಾಯಿದ್ರಿ? ಈಗ ಶಿವರಾಜ್ ಕುಮಾರ್ಗೋಸ್ಕರ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ. ಅವ್ರು ಮೀಟ್ ಮಾಡಬೇಕು, ಅವ್ರ ಕಥೆ ಹೇಳಬೇಕು. ಶಿವರಾಜ್ ಕುಮಾರ್ ಶಿವಣ್ಣದ ಮೊದಲು ಮಾಡಿದ್ದೀರಾ? ಇದು ಇನ್ಸ್ಪೆಕ್ಟರ್ ವಿಕ್ರಮ್. ಅದಾದಮೇಲೆ ಇದು ಮಾಡಿಲ್ಲ. ಉಪೇಂದ್ರಗೊಂದು ಸ್ಟೋರಿ ಹೇಳಿದೆ, ಬಟ್ ಅದು ಸ್ವಲ್ಪ ಹೈ ಬಜೆಟ್. ಅದು ಅವ್ರಿಗೂ ಇಷ್ಟ ಆಗಿದ್ದು. ಅವ್ರ ಟಿಪಿಕಲ್ ಸಬ್ಜೆಕ್ಟ್ ಅದು. ಓಕೆ. ಶಿವಣ್ಣದ ಮಾತಾಡಿದ್ದೀರಾ? ಇಲ್ಲ ಮಾತಾಡ್ಬೇಕು. ಇಲ್ಲ, ಮೈಸೂರಿಂದ ಹೋಗಿದ್ದಾರೆ ಅಂತ. ಇವತ್ತು ನಾಳೆ ಬರ್ತಾರೆ. ಸಬ್ಜೆಕ್ಟ್ ರೆಡಿ ಇದೆ. ಸಬ್ಜೆಕ್ಟ್ ರೆಡಿ ಇದೆ. ಅವ್ರು ಕರೆಕ್ಟಾಗಿರುತ್ತೆ ಅದು. ಎಸ್. ಇನ್ಸ್ಪೆಕ್ಟರ್ ವಿಕ್ರಮ್ ಆದಮೇಲೆ ಮಾಡಲಿಲ್ಲವಲ್ಲ ಅವ್ರ ಜೊತೆ, ಸ್ವತ್ತು ಮಾಡಬೇಕು ಅಂತ. ಅದರ ಮಧ್ಯೆ ಒಂದು ಸಿನಿಮಾ ಕೆಂಪೇಗೌಡ, ಅದರ ಏನದು ಏನಾಯಿತು? ಅದು ಮಿಸ್ಟರ್ ನಾಗಾಭರಣ ಅವ್ರ ಕೇಸ್ ಆಗಿದ್ದಾರೆ. ಅದು 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 ಸಾರ್ವತ್ರಿಕ ಸಬ್ಜೆಕ್ಟ್. ಯಾರು ಒಪ್ಕೊಳ್ಳಲ್ಲ, ಅವರು ಒಪ್ಕೊಳ್ಳಲ್ಲ. ಅದು ಅವ್ರದ್ದಂತ ಹೇಳ್ತಿದ್ದಾರೆ. ಹೌದಾ? ನಾನೇ ಸ್ಕ್ರಿಪ್ಟ್ ಮಾಡಿದ್ದು. ಕೆಂಪೇಗೌಡ ಟೈಟ್ಲ್ ನಂದು, ನಾನು 8 years ಅಂತ ರಿಜಿಸ್ಟರ್ ಮಾಡ್ತಾ ಇದ್ದೆ ಟೈಟ್ಲ್ ಅದೆಲ್ಲ. ಕೋರ್ಟಲ್ಲಿ ಹೇಳಿದ್ರು, ದಟ್ ಇಸ್ ಹಿಸ್ಟಾರಿಕಲ್ ಫಿಗರ್, ಯಾರದು ಸ್ವಂತ ಹೇಳೋಕ್ಕಾಗಲ್ಲ. ಇನ್ನೊಂದು ಟೈಟ್ಲ್ ಯಾರು ಬೇಕಾದರೂ ಮಾಡ್ಬೋದು, ಆ ಥರ ಆಗಿದೆ. ಅವರ ಹೆಸರೇ ಇರೋದೇ ಕೆಂಪೇಗೌಡ. ಬಟ್ ಅದು ಸುಮ್ಮನೆ ಅವರು ಟ್ರಬಲ್ ಕ್ರಿಯೇಟ್ ಮಾಡೋದಕ್ಕೆ ಅವರು ಟ್ರೈ ಮಾಡಿದ್ರಂತೆ ಮಾಡೋದಕ್ಕೆ, ಯಾರೋ ಹೀರೋ ಎಲ್ಲ ಇಟ್ಕೊಂಡು. ಬಟ್ ಆಮೇಲೆ ಅದು ಟೇಕ್ ಆಫ್ ಆಗಿಲ್ಲ. ನಮ್ದು ಈಗ ತಿರ್ಗಾ August 30th ಅದು ಡೇಟ್ ಹಾಕಿದ್ದಾರೆ ಕೇಸು. ಓಕೆ. ಬಟ್ ಆ್ಯಸ್ ಇಟ್ ಇಸ್ ನಾವು ಸ್ಟಾರ್ಟ್ ಮಾಡೋದಕ್ಕೆ ರೆಡಿ ಇದೆ. இப்போ January 15th ಲಾಂಚ್ ಮಾಡೋ ಥರ ಇದೆ ಪ್ರೋಗ್ರಾಮ್. ಆ್ಯಸ್ ಇಟ್ ಇಸ್ ಪ್ಲಾನ್. ನೆಕ್ಸ್ಟ್ January 15th ಅಂದರೆ ಒಂದು 3-4 months ಮುಂಚೆನೇ ಕಂಪ್ಲೀಟ್ ಪ್ರಿಪ್ರೇಷನ್ ಮಾಡಬೇಕು. ಅದು ತುಂಬ ಹೈ ಪ್ರಾಜೆಕ್ಟ್, ಅದು ಅಷ್ಟು ವರ್ಕ್ ಇದೆ. ಅದು ಎಲ್ಲ ರೀಕ್ರಿಯೇಟ್ ಮಾಡಬೇಕಲ್ಲ ತುಂಬ. ಪ್ರೊಡ್ಯೂಸರ್ ಬಂದಿದ್ರಾ? ಇವರೇ ಕಿರಣ್ ತೋಟಂಬೈಲ್, ಮ್ಯೂಸಿಕ್ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಅವ್ರಿಗೆ ಇಷ್ಟ ಆಗಿತ್ತು ಅದೆಲ್ಲ ಸಬ್ಜೆಕ್ಟ್. ಅವರೇ ಐಡಿಯಾ ಕೊಟ್ಟಿದೆ ಅವರೇ. ಹೌದಾ? ನಂದಲ್ಲ ಐಡಿಯಾ, ಅವರೇ ಕೊಟ್ಟಿದ್ದು ನನಗೆ ಈ ಪಿಕ್ಚರ್ ಮಾಡಬೇಕು ಅಂತ. ಯಾರು ಹೀರೋ? ಉಪೇಂದ್ರ ಕೆಂಪೇಗೌಡ ಕೆರೆ. ಅದರಲ್ಲಿ ಇದರಲ್ಲಿ ನಾಗಾಭರಣ ಸಿನಿಮಾದಲ್ಲಿ ಅವರಲ್ಲಿ ಧನಂಜಯ ಇಟ್ಕೊಂಡು ಅನೌನ್ಸ್ ಮಾಡಿ. ಎರಡು ಕೂಡ ಅನೌನ್ಸ್ ಆಗಿದೆ. ನಿಮ್ಮದು ಅನೌನ್ಸ್ ಆಗಿದೆ, ಅದು ಅನೌನ್ಸ್ ಆಗಿದೆ. ಬಟ್ ಅದು ಡ್ರಾಪ್ ಆಯ್ತು, ಅದು ಟೇಕ್ ಆಫ್ ಆಗಿಲ್ಲ. ಪೋಸ್ಟರ್ ಡಿಸೈನ್ ಆಗಿದೆ. ಈಗ ಕೇಸ್ ಇರೋದ್ರಿಂದ ಯಾರು ನನಗೆ ಅಂದರೆ ನಾವು ಸ್ಟಾರ್ಟ್ ಮಾಡಿದ್ರೆ ಅದಕ್ಕೋಸ್ಕರ ಅವ್ರು ಮಾಡಿರ್ಬೋದು. ಐ ಡೋಂಟ್ ಥಿಂಕ್ ಹಿ ವಾಸ್ ಸೀರಿಯಸ್. ಅಂದರೆ ಫಸ್ಟ್ ನೀವು ಅನೌನ್ಸ್ ಮಾಡಿದಾಗ ಅವರು ಮಾಡಬೇಕು. ಅವರು ನಾನು 8 years ಚೇಂಬರ್ನೆಲ್ಲ ಫೋನ್ ಮಾಡಿದಂತೆ ಇವರು ಪ್ರೊಡ್ಯೂಸರ್ಗೆ, ಹೇಗೆ 8 years ಅಂತ ರಿಜಿಸ್ಟರ್ ಮಾಡಿದ್ರು. ಬಟ್ ಕೋರ್ಟ್ಲೆ ಹೇಳಿದ್ರು ರಿಜಿಸ್ಟ್ರೇಷನ್ ನಥಿಂಗ್ ಅಂತ. ಎಷ್ಟು ರಿಜಿಸ್ಟರ್ ಮಾಡಿದ್ರು ನೀವು ಟೈಟ್ಲ್ ಮಾಡ್ಬೋದು. ಓಕೆ. ಯಾರು ಫಸ್ಟ್ ಸೆನ್ಸರ್ ಮಾಡ್ತಾರೋ ಅವ್ರ ಮೇಲೆ ಅವ್ರಿಗೆ ಟೈಟ್ಲ್ ಪಕ್ಕಾ ರೈಟ್. ಬಟ್ ಇನ್ನೂ ಲೈವ್ ಆಗಿದೆ, ಅದು ಮಾಡಬೇಕು ಅಲ್ವಾ? ಮಾಡೋ ಪ್ರಾಜೆಕ್ಟ್ ಆಗಿದೆ January. ಓಕೆ. ಈ ಕಮಲ್ ಹಾಸನ್ ಒಂದು ಕಾಮೆಂಟ್ ಮಾಡಿದ್ದಾರೆ ನಾವು.
ನೀವು ಅದಕ್ಕೆ ಕಾಮೆಂಟ್ ಮಾಡುವಂಥದ್ದಿಲ್ಲ ನಿಮ್ಮ ಮಳೆಯಲ್ಲಿ. ಆದರೆ ಕನ್ನಡದಲ್ಲೇ ಬದುಕು ಮಾಡಿರೋದ್ರಿಂದ ಕಮಲ್ ಹೇಳಿರೋದು ತಮಿಳಿನಿಂದ ಕನ್ನಡ ಹುಟ್ಕೊಳ್ತು ಅಂತೇಳಿ. ಅದು ಅದರ ಕಾಂಟ್ರವರ್ಸಿ ಫುಲ್ ಗೊತ್ತು. ಹೌದದು. ಬಟ್ ಅದೇ ಯಾಕೆ ಕಮೆಂಟ್ ಮಾಡಬೇಕು ಆದರೆ ಅನ್ಕೋದಿಲ್ಲ. ನಿಮ್ಗೆ ಅನಿಸಿದ್ದನ್ನು ಹೇಳ್ಬೋದಲ್ಲ, ಎಲ್ಲವನ್ನು ಮಾತಾಡ್ತೀರಿ ನೀವು. ನಾನು ಹೇಳೋದು ಸಿನಿಮಾ ಅದನ್ನದು ಅವರು ಸರಿ, ನೀವು ಅವ್ರ ಮೇಲೆ ಅವ್ರು ಈ ಥರ ಮಾತಾಡಿದ್ರ ಮೇಲೆ ಆ್ಯಕ್ಷನ್ ಆಗ್ಬೋದು, ಆ್ಯಕ್ಷನ್ ಮಾಡ್ಬೋದು. ಬಟ್ ಸಿನಿಮಾ ಸ್ಟಾಪ್ ಮಾಡೋದು ಯಾಕಂದ್ರೆ ಗೊತ್ತಿಲ್ಲ. ಅದಕ್ಕೆ ಸಿನಿಮಾಗೆ ಸಂಬಂಧನೇ ಇಲ್ಲ. ಸಿನಿಮಾ ಬೇರೆ, ಹೌದು, ಅವ್ರು ಮಾತಾಡೋದು ಬೇರೆ. ಆ ಮಾತಿಗೆ ಸಪೋಸಿಂಗ್ ಇಲ್ಲ ಕನ್ನಡ ವಿ ಶುಡ್ ಫೈಟ್ ಅಂದರೆ ಆದರೂ ಆ ವಿಷಯ ತೊಗೋಬೋದು. ಪಿಕ್ಚರ್ ಬಿಟ್ಬಿಡ್ಬೋದಲ್ಲ. ಅದು ತಿರ್ಗಿ ಕೋರ್ಟಿಗೆ ಹೋಗಿ ಅಲ್ಲಿ ಸುಪ್ರೀಂ ಕೋರ್ಟಿಂದ ಆರ್ಡರ್ ರಿಲೀಸ್ ಮಾಡುವಂತಲ್ಲ. ಪಿಕ್ಚರ್ ಆ ಥರ ಮಾಡಬಾರ್ದು. ಸಿನಿಮಾ ಇಸ್ ಟೋಟ್ಲಿ ಡಿಫರೆಂಟ್ ಅಲ್ಲ. இப்போ ಸರ್ ಕನ್ನಡ ಅವರು ಒಂದು ಕಮಲ್ ಸುಮ್ಮನೆ ಇರ್ಬೋದು, ಅವರು ಜಾಸ್ತಿ ಮಾತಾಡಬಾರ್ದಿತ್ತು. ಕೇರಳದಲ್ಲಿ ಒಬ್ಬರು ಕರೆಕ್ಟ್ ಹೇಳಿದೆ, ಕರೆಕ್ಟ್. ದ್ಯಾಟ್ ಈಸ್ ಅವರು ವೆರಿ ಇಂಟೆಲಿಜೆಂಟ್. ಯಾರು ಕಮಲ್, ವೆರಿ ಇಂಟೆಲಿಜೆಂಟ್ ಪರ್ಸನ್. ಆಲ್ಮೋಸ್ಟ್ ಎನಿ ಟಾಪಿಕ್ ಅವ್ರು ಡಿಸ್ಕಸ್ ಮಾಡ್ಬೋದು. ಅವ್ರಿಗೆ ವೆರಿ ಡ್ರಾಬ್ಯಾಕ್ ಅಂದರೆ ಯಾರ ಹತ್ರ ಏನು ಯಾವಾಗ ಮಾತಾಡಬೇಕು ಅಂತ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್. ಅವ್ರಿಗೆ ಯಾವ ಐಡಿಯಾಲ್ ಅದು ಮಾತಾಡೋದು ನಮ್ಗೆ ಗೊತ್ತಿಲ್ಲ. ಬಟ್ ಈ ಶುಡೆಂಟ್ ಸೇ ಅದೆಲ್ಲ ಯಾಕೆ ಅದು ಬೇಕಾದ. ಆಲ್ರೆಡಿ ಒಂದು ರಿಫ್ಟ್ ಇದೆ ತಮ್ಮದ ಈ ಕಾವೇರಿ ವಾಟರ್ ಇಶ್ಯೂ ಇರುವಾಗ ಕೇರ್ಫುಲ್ ಆಗಿರ್ಬೇಕಲ್ಲ. ಅವ್ರು ಪಬ್ಲಿಕ್ ಫಿಗರ್. ಒಂದು ಕಾಮನ್ ಮ್ಯಾನ್ ಹೇಳಿದ್ರೆ ಯಾರು ಅಷ್ಟು ಈಸ್ ನೋಟೆಡ್ ಮ್ಯಾನ್ ಮಾತಾಡುವಾಗ. ಕನಕಾಂಬರಿ ಸಿನಿಮಾ, ಅದ್ರ ಬಗ್ಗೆ ಏನಾದ್ರು ಹೇಳೋದೇ? ಫಸ್ಟ್ ಡಿಜಿಟಲ್ ಸಿನಿಮಾ ಸರ್. ಇಲ್ಲಿ ಡಿಜಿಟಲ್ ಕ್ಯಾಮ್ರಾ ಫಸ್ಟ್ ಯೂಸ್ ಮಾಡಿದ್ದು. ಅದಕ್ಕೆ ಮುಂಚೆ ಯಾರು ಡಿಜಿಟಲ್ ಮಾಡಿಲ್ಲ ಇಲ್ಲಿ. 2K ರೆಸಲ್ಯೂಷನಲ್ಲಿ ನ್ಯಾಷನಲ್ ಪ್ಯಾನಾಸೋನಿಕ್ ಕ್ಯಾಮ್ರಾ ಯೂಸ್ ಮಾಡಿದ್ದು ಅದು. ಬಟ್ ಆವಾಗ ಡಿಜಿಟಲ್ ರಿಲೀಸ್ ಇಲ್ಲ. ಡಿಜಿಟಲ್ ಶೂಟ್ ಮಾಡಿ ಆಮೇಲೆ ರಿವರ್ಸ್ ಟೆಲಿಸಿನಿ ಮಾಡಿ ತಿರ್ಗದ ಫಿಲ್ಮ್ ರಿಲೀಸೇ ಆಗುತ್ತೆ. ಪ್ರಾಜೆಕ್ಟಲ್ಲೇ ಆ್ಯಕ್ಚುಲಿ ಫಿಲ್ಮೇ ಬರಬೇಕು. ಸೊ ರಿವರ್ಸ್ ಟೆಲಿಸಿನಿ ಎಲ್ಲ ಬಾಂಬೆಲ್ಲೇ ಮಾಡಿದ್ದು, ಇಲ್ಲಿ ಮಾಡಲ್ಲ. ನಿಮ್ಮ ಮ್ಯಾರಿಟಲ್ ಲೈಫ್? ಒಂದು ಡಾಟರ್ ನನಗೆ. ಡಾಟರ್ ಅವಳು ಇಂಜಿನಿಯರು, ಸಿವಿಲ್ ಇಂಜಿನಿಯರ್ ವರ್ಕ್ ಮಾಡ್ತಾರೆ, ಮ್ಯಾರೀಡ್. ಎಲ್ಲಿದ್ದಾರೆ? ಶಿ ಹ್ಯಾಸ್ ಅ ಸನ್ ಕೇರಳ. ಹೋಗೋದು ಬರೋದು ಇಲ್ಲ, ಓನ್ಲಿ ಫೋನ್ ಕಾಂಟ್ಯಾಕ್ಟ್ ಇದೆ. ಊರಲ್ಲಿ ಮನೆ ಇದೆ? ಈಗಲೂ ಇದೆ. ಯಾರಿದ್ದಾರಲ್ಲಿ? ಈಗ ಸಿಸ್ಟರ್ ಇದೆ, ಸಿಸ್ಟರ್ ಹಸ್ಬೆಂಡ್. ಒಂದು ಪೋರ್ಷನಲ್ಲಿ, ಒಂದು ಪೋರ್ಷನ್ ಲಾಕ್ಡ್. ನೀವು ಹೋದಾಗ ಯೂಸ್ ಅಲ್ಲೇ ಫಾದರ್ ಅಲ್ಲೇ ಇದ್ದು. ಈಗ ಫಾದರ್ ತಿರೋದು 2 years ಆಯಿತು. ಫಾದರ್ ಡೈಡ್ ಅಟ್ ದ ಏಜ್ ಆಫ್ 99. ಓಹೋ, ಸೆಂಚುರಿ ಆಗಿಲ್ಲ. ಸೆಂಚುರಿ ಸರ್. ಡಿಸೆಂಬರ್ 9th ಅವ್ರ ಬರ್ತ್ಡೇ. ಡಿಸೆಂಬರ್ 9th ಅವ್ರ 100th year ಆಗುತ್ತೆ. ಅವರು November 1st ತೀರೋದು. ಸೊ ನಾವೆಲ್ಲ ವೆಯ್ಟ್ ಮಾಡಿ ಡಿಸೆಂಬರ್ 9th ವಿ ಸೆಲೆಬ್ರೇಟೆಡ್ 100th day ಬರ್ತ್ಡೇ. ಅವ್ರ ಫೋಟೋ ಎಲ್ಲ ಇಟ್ಕೊಂಡು, ಕೇಕ್ ಎಲ್ಲ ಇಟ್ಕೊಂಡು ವಿ ಸೆಲೆಬ್ರೇಟೆಡ್. ಹೋಲ್ ಫ್ಯಾಮಿಲಿ ಎಲ್ಲರಿದ್ರು. ಅಷ್ಟರ ಮಟ್ಟಿಗೆ ಅವಸರ ಮಾಡಿದರು. ಆರ್ಮಿ, ರಿಟೈರ್ಡ್ ಆರ್ಮಿ. ನಿಮ್ಮ ಈ ಫೀಲ್ಡ್ ಆಯ್ಕೆ ಮಾಡೋದಕ್ಕೆ ತಂದೆ ಬೈತಾ ಇರಲಿಲ್ಲ? ಇಲ್ಲ, ಯಾರಿಲ್ಲ. ಬಿಟ್ಬಿಟ್ಟಿದ್ದಾರೆ, ಏನು ಬೇಕಾದ್ರೆ ಮಾಡ್ಕೊಂತೇಳಿ. ನಿನ್ನ ಇಷ್ಟ ಯಾವುದು? ಅದೇ ಅಷ್ಟೇ. ನಮಗೆ ಯಾವ ಥರ ಅಪೋಸಿಷನ್ ಇಲ್ಲ. ಮೈ ಫಾದರ್ ಆಸ್ ಎ ಗುಡ್ ಫೋಟೋಗ್ರಾಫರ್. ಸೊ ಅದು ನಿಮಗೆ ಬಂತು ಸರ್. ನಾನು ಇಲ್ಲಿಂದ ಹೋಗುವಾಗ ಅವರು ನನ್ನ ಹತ್ರ ನೆಕ್ಸ್ಟ್ ಪಿಕ್ಚರ್ ಯಾವ ಮಾಡ್ತೀರಾ, ಅದು ಯಾವ್ದು ಇದೆಯಾ ಸ್ಕ್ರಿಪ್ಟ್, ಅದು ಇದೆ. ನಾವು 1 line ಆರ್ಡರ್ ತೊಗೊಂಡು ಹೋಗ್ತೀವಿ ಎಲ್ಲೋ ಟೈಮಲ್ಲಿ. ಅದು ಕೊಡೋದು ಹೇಳ್ತಾರೆ. ಸರ್ 1 line ಓದ್ಬಿಟ್ಟು ಅವರು ಕಂಪ್ಲೀಟ್ ಓದ್ತಾರೆ. 2-3 days ಆಗುತ್ತೆ 1 line ಓದೋದಕ್ಕೆ. 3 days ಆದಮೇಲೆ ಬಂದು ವಿಲ್ಲನ್ ಅಷ್ಟು ಪವರ್ ಇಲ್ಲಲ್ಲ ಆ ಥರ ಹೇಳ್ತಾರೆ ಅವರು. ಹೌದು, ಆ ಥರ ಜಡ್ಜ್ಮೆಂಟ್ ಅವರು. ಓಕೆ, ಅದು ನಿಮಗೆ ಅನಿಸುತ್ತೆ? ಕರೆಕ್ಟ್. ಅದು ಅವ್ರು ಹೇಳೋದು ಕರೆಕ್ಟ್ ಆಗಿರುತ್ತೆ ಪಾಯಿಂಟ್. ಅದು ಈಗ ರಿಲೀಸ್ ಆಗಿರೋ ಯಾವ ಫಿಲ್ಮ್ ಬಗ್ಗೆ ಮಾತಾಡಿದ್ರೆ? ಎಲ್ಲ ಪಿಕ್ಚರ್ ಸರ್, ಎಲ್ಲ ಪಿಕ್ಚರ್. ನಾನು ಅಲ್ಲಿ ಹೋಗೋ ಟೈಮೆಲ್ಲ ಸ್ಕ್ರಿಪ್ಟ್ ಎಲ್ಲ ನೋಡ್ಬಿಟ್ಟು ಹೇಳ್ದು. ಕೆಲವೊಂದು ಫುಲ್ ಸ್ಕ್ರಿಪ್ಟ್ ಕೊಟ್ಟಿದ್ದೀನಿ ಪಿಕ್ಚರ್ ಆದಮೇಲೆ. ಅವರು ಹೇಳಿದ್ದನ್ನು ನೀವು ಸರಿ ಮಾಡ್ಕೊಂಡಿದ್ದೀರಾ? ಆಮೇಲೆ ಅವ್ರ ಪಾಯಿಂಟ್ ಈ ಥರ ಮಾಡೋದನ್ನೆಲ್ಲ ಹೇಳೋದು ಹೇಳಿಲ್ಲ. ಇದು ಈಗ ಈ ಥರ ಇದೆಯಲ್ಲ ಅದು ಮೈಂಡ್ಲಿ ಇಟ್ಕೊಳ್ತೀವಿ. ಓಹೋ, ಅವ್ರಿಗೆ ಒಬ್ಬರು ಹೇಳಿದ್ರೆ, ಒಂದು ಪಾಯಿಂಟ್ ಹೇಳಿದ್ರೆ ಡೆಫಿನೆಟ್ ಅವ್ರ ಹಿಂದೆ ಇನ್ನೂ ಬೇರೆ ಇವರು ಹೇಳ್ತಾರಲ್ಲ. ಓಕೆ, ನಾಟ್ ಟು ಶೂರ್ ಅಲ್ಲ. ಸೊ ಅದು ಇನ್ನೊಂದು ಎಲ್ಲೋ ನಾನು ಓದಿದ್ದೋ ಅಥವಾ ಕೇಳಿದ್ದ ಅಂತ, ನಿಮ್ಮ ಮನೆಯಲ್ಲಿ ಒಂದು ಬಾತ್ರೂಮ್ ಇದೆ, ಅಲ್ಲಿ ಸೌದೆ ಉರ್ಸೋದು. ಆ ಸೌದೆಯಲ್ಲಿ ಇಟ್ಕೊಂಡೆ ನೀವು ಇದನ್ನು ಶುರು ಮಾಡಿದ್ದು, ಕಾರ್ಪೆಂಟ್ರಿ ಅಲ್ವಾ? ಇಲ್ಲ, ಕಾರ್ಪೆಂಟ್ರಿ ಮನೆಯಲ್ಲಿ ಯಾವಾಗ ಮಾಡ್ತಾರೆ ಕಾರ್ಪೆಂಟರ್ಸ್ ಅವರು ಮಾಡೋದು ನೋಡ್ಬಿಟ್ಟು ಮಾಡಿದ್ದೀನಿ. ಈ ಸೌದೆ ಅದಕ್ಕೆ ಯೂಸ್ ಮಾಡಿದಲ್ಲ? ಸೌದೆ ನಾನೇ ಕಟ್ ಮಾಡಿದ್ದೀನಿ ತುಂಬ ಸಾರಿ. ವುಡ್ಡು ಅದು ಜಾಯಿಂಟ್ ಫ್ಯಾಮಿಲಿ. ಯಾವಾಗ ನಮ್ಮ 22 members ಮನೇಲಿ ಇತ್ತು. ಸೊ ಡೈಲಿ ಒಂದು ದೊಡ್ಡ ಅಂಡಲ್ಲಿ ಹಾಟ್ ವಾಟರ್ ಔಟ್ಸೈಡ್ ಮಾಡ್ತೀವಿ ಫೈರ್ ವುಡ್ಡಲ್ಲಿ.
ಸೊ ಫೈರ್ವುಡ್ಗೆ ಈ ಥರ ಲಾಕ್ ತೊಗೊಂಡು ಒಂದು ವುಡ್ ಕಟ್ಟರ್ ಬಂದು ಅವರೇ ಕಟ್ ಮಾಡೋದು ಚಿಕ್ಕ ಚಿಕ್ಕ ಪೀಸ್. ಅದು ನೋಡ್ಬಿಟ್ಟು ಒಂದ್ಸರಿ ನಮ್ಮ ಹತ್ರ ಹೇಳಿ ಅಮ್ಮ ಆ್ಯಕ್ಸ್ ಒಂದು ಪರ್ಚೇಸ್ ಮಾಡೋದು ನಾನೇ ಮಾಡ್ತೀನಿ ಅಂತ ಹೇಳಿ ನಾನು ಡೈಲಿ ಒಂದು ಪೀಸ್ ಕಟ್ ಮಾಡ್ತೀನಿ ಸರ್. ಓಕೆ ಓಕೆ. ಅದು ಸ್ಕೂಲಲ್ಲಿರುವಾಗ 8th 9th ಸ್ಟ್ಯಾಂಡರ್ಡಲ್ಲ. ಇವತ್ತಿನ ಕನ್ನಡ ಸಿನಿಮಾದ ಬಗ್ಗೆ, ಕನ್ನಡ ಚಿತ್ರರಂಗದ ಬಗ್ಗೆ ನಿಮ್ಮ ಏನು ಒಪಿನಿಯನ್ ಏನು? ಒಪಿನಿಯನ್ ಕನ್ನಡ ಸಿನಿಮಾ ಇಲ್ಲ ಸರ್, ಸಿನಿಮಾ ಕರೆಕ್ಟಾಗಿ ಚಿತ್ರರಂಗ ಕರೆಕ್ಟಾಗಿದೆ. ಇಲ್ಲಿ ಎಲ್ಲ ಇದು ಒಂದು ರಾಂಗ್ ಮಾಡೋದು ಮಲ್ಟಿಪ್ಲೆಕ್ಸ್. ಹಾಂ ಹಾಂ. ಅಂದರೆ ಪಾಪ್ಕಾರ್ನ್ ಮೇನ್ ವಿಲನ್ ಸರ್. ಓಕೆ. ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಪಾಪ್ಕಾರ್ನ್ ಇಲ್ಲ, 10 rupees ಪಾಪ್ಕಾರ್ನ್ ಅಂತ 400 rupees ಸೇಲ್ ಮಾಡ್ತಾರೆ ಸರ್. ಮುಂಚೆ ಎಲ್ಲ ಒಂದು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಫ್ರೈಡೇ ರಿಲೀಸ್ ಆಗುತ್ತೆ, ಸ್ಯಾಟರ್ಡೇ ಸ್ವಲ್ಪ ಡಲ್ ಆಗುತ್ತೆ ಕಲೆಕ್ಷನ್, ಸಂಡೇ ಫುಲ್ ಇರುತ್ತೆ, ಮಂಡೇ ಆಮೇಲೆ ಏನು ಹೇಳ್ತಾರೆ ಅಂದರೆ ಕೆಲವು ಇದು ಆಪ್ರೇಟರ್ಸ್ ಹೇಳ್ತಾರೆ ಸರ್ ಇದು ಈ ಪಿಕ್ಚರ್ ಪಿಕಪ್ ಆಗುತ್ತೆ ಸರ್ ಅಂತ. ಓಕೆ. ಪಿಕಪ್ ಟೈಮ್ ಆಗುತ್ತಲ್ಲ, ಆ ಟೈಮ್ ಈಗ ಇಲ್ಲ. ಹಾಂ. ಒಳ್ಳೆ ಪಿಕ್ಚರ್ ಇರುತ್ತೆ ಬಟ್ ಕಲೆಕ್ಷನ್ ಸ್ವಲ್ಪ 100 rupees ಕಡಿಮೆ ಅಂದರೆ ಅವ್ರು ರಿಮೂವ್ ಮಾಡ್ತಾರೆ. ಓಕೆ. ಅದು ಸೊ ಮಲ್ಟಿಪ್ಲೆಕ್ಸ್ ಅವ್ರ ಮೇನ್ ಡ್ರಾಬ್ಯಾಕ್ಸ್. ಮಲ್ಟಿಪ್ಲೆಕ್ಸ್ ನಾನು ಹೇಳ್ತೀನಿ, OTT ಒಂದು ದೊಡ್ಡ ಡ್ರಾಬ್ಯಾಕ್. ಅದು OTT ಅವರು ಕೊಟ್ಟ ಹೋಪೇ ಇಷ್ಟು ಪಿಕ್ಚರ್ಸ್. ಇನ್ನೊಂದು ಅನ್ಕಂಟ್ರೋಲಬಲ್ ನಂಬರ್ ಆಫ್ ಫಿಲ್ಮ್ಸ್, ಕಂಟ್ರೋಲ್ ಮಾಡೋದಕ್ಕೆ ಯಾರೂ ಇಲ್ಲ. ವೀಕ್ಲಿ 7-8 ಫಿಲ್ಮ್ಸ್ ಅಂದರೆ ಸರ್ 7-8 ಫಿಲ್ಮ್ಸ್ ಮೀನ್ಸ್ 7 ಫಿಲ್ಮ್ಸ್ ಇಟ್ಕೊಳ್ಳಿ, 1 month 28 ಫಿಲ್ಮ್ಸ್. ಆಸ್ ಅನ್ ಆಡಿಯನ್ಸ್ ನೀವು ಎಷ್ಟು ಪಿಕ್ಚರ್ ನೋಡ್ತೀರಾ ಒಂದು ಮಂತ್? ಮೇ ಬಿ ಮ್ಯಾಕ್ಸಿಮಮ್ 2 ಫಿಲ್ಮ್ಸ್, ಒಂದು ಎರಡು. ಸೊ 26 ಫಿಲ್ಮ್ಸ್ ನೀವು ನೋಡಲ್ಲ. ಆಯ್ತು, ಕತೆ ಮುಗಿತು. ಸೊ ಅಲ್ಲಿ ಚೇಂಬರ್ ಆದ ಒಂದು ಕಂಟ್ರೋಲ್ ಮಾಡೋದು ಆಗುತ್ತೆ. ಮಿನಿಮಮ್ 3 ಫಿಲ್ಮ್ಸ್ ಒಂದು ಕ್ಯೂ ಸಿಸ್ಟಮ್ ಅದೆಲ್ಲ ಇಲ್ಲ. ಅದೇ ಮೇನ್ ಡ್ರಾಬ್ಯಾಕ್. ಅದು ಎಲ್ಲ ಒಂದು ಕಡೆ ಒಂದು ಕಂಟ್ರೋಲ್ ಇದ್ದರೆ ಆಟೋಮೆಟಿಕ್ಕಾಗಿ ಇಂಡಸ್ಟ್ರಿ ಕರೆಕ್ಟಾಗಿ ಹೋಗುತ್ತೆ. ನಮ್ಮ ಇನ್ನೊಂದು ಡಿಜಿಟಲ್ ಒಂದು ಡ್ರಾಬ್ಯಾಕ್ ಸರ್ ಆ್ಯಕ್ಚುಲಿ. ಡಿಜಿಟಲ್ ಅನ್ನ ಕೇಳಿದ್ರೆ ಡಿಜಿಟಲಿಂದ ಎನಿಬಡಿ ಕ್ಯಾನ್ ಬಿ ಎ ಕ್ಯಾಮ್ರಾಮನ್, ಯಾರು ಬೇಕಾದರೆ ಫೋಟೋಗ್ರಫಿ ಮಾಡ್ಬೋದು. ಆಮೇಲೆ ಡೈರೆಕ್ಷನ್, ಸ್ಕ್ರಿಪ್ಟು ಈಗ ನೋಡಿ ಲೇಟೆಸ್ಟ್ ಯಾರು ಪಿಕ್ಚರ್ ಮಾಡಿದ್ರು 2 ಕ್ಲೈಮ್ಯಾಕ್ಸ್ 3 ಕ್ಲೈಮ್ಯಾಕ್ಸ್ ಎಲ್ಲ ಶೂಟ್ ಮಾಡಿರ್ತಾರೆ. ಆಮೇಲೆ ಎಡಿಟಿಂಗ್ ರೂಮಲ್ಲಿ ಕೂತ್ಕೊಂಡು ಯಾವ್ದಿಟ್ಟೋಣ ಇದನ್ನು. ಆವಾಗೆಲ್ಲ ಅದೆಲ್ಲ ನೆಗೆಟಿವ್ ಅಂದರೆ ಕಾಸ್ಟ್ಲಿ. ಸೊ ಸ್ಕ್ರಿಪ್ಟಲ್ಲಿ ಕಾನ್ಸಂಟ್ರೇಟ್ ಮಾಡಿ ಒಂದೇ ಕ್ಲೈಮ್ಯಾಕ್ಸ್ ಬರೆಯೋದು. ಓಕೆ. ಸೊ ಇದೆಲ್ಲ ನಮ್ಮ ಡ್ರಾಬ್ಯಾಕ್ ಆಗುತ್ತಲ್ಲ. ಮುಂಚೆ ಎಲ್ಲ ಸರ್ ರಿಕಾರ್ಡಿಂಗ್ ಮೀನ್ಸ್ 3 days ರಿಕಾರ್ಡಿಂಗ್, 1 day ಮಿಕ್ಸಿಂಗ್, 4 days ನಿಮ್ಮ ರೆಡಿ. ಈಗ 3 days ಒಂದು ರೀಲ್ ಕೂಡ ಫಿನಿಶ್ ಆಗಲ್ಲ ರಿಕಾರ್ಡಿಂಗ್. ಈಗ ರಿಕಾರ್ಡಿಂಗ್ ನಮ್ಗೆ ಗೊತ್ತಾಗಲ್ಲ ಏನು, ಯಾಕಂದರೆ ಮ್ಯೂಸಿಕ್ ಡೈರೆಕ್ಟರ್ ಅವರು CD ಕೊಟ್ಬಿಟ್ಟು ಅವ್ರ ಮನೆಯಲ್ಲಿ ಮಾಡ್ತಾರೆ. ಅವ್ರು ಮಾಡಿಬಿಟ್ಟು ಅದಾದಮೇಲೆ ನಮ್ಮ ನೋಡೋದು. ಸೊ ನಮ್ಮ ಕರೆಕ್ಷನ್ ಹೇಳೋದಕ್ಕೂ ನಮಗೆ ಸ್ವಲ್ಪ ಇದಾಗುತ್ತೆ. ಅವ್ರು ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿಬಿಟ್ಟು ತಿರ್ಗಾ ಮಾಡಬೇಕಂದ್ರೆ ಅವರು ಹೇಳ್ತಾರೆ ಅಯ್ಯೋ ಸರ್ ಇದಾವುದು. ಸೊ ದಟ್ ಹೋಲ್ ಸಿಸ್ಟಮ್ ಚೇಂಜ್ ಆಯಿತು. ಅದೇ ಡ್ರಾಬ್ಯಾಕ್ ಇಂಡಸ್ಟ್ರಿಯಲ್ಲಿ. ಬೇರೆ ಏನು ಐ ಡೋಂಟ್ ಫೈಂಡ್ ಎನಿಥಿಂಗ್. ಈಗ ಒಳ್ಳೆ ಪಿಕ್ಚರು, ಗುಡ್ ಪಿಕ್ಚರ್, ಬ್ಯಾಡ್ ಪಿಕ್ಚರ್ ಆವಾಗಲೂ ಇತ್ತು. ಹೌದು. ಇದು ಒಂದು ಕಂಟ್ರೋಲ್ ಇದ್ದರೆ ಡೆಫಿನೆಟ್ಟಾಗಿ ಒಳ್ಳೆ ಪಿಕ್ಚರ್ಸ್ ಬರುತ್ತೆ. ಇನ್ನೊಂದು ತುಂಬ ಡೈರೆಕ್ಟರ್ಸ್, ಹೊಸ ಡೈರೆಕ್ಟರ್ಸ್ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಡೈರೆಕ್ಟರ್ಸ್, ಅದೆಲ್ಲ ಡ್ರಾಬ್ಯಾಕ್ ಆಗುತ್ತದೆ. ನಮ್ಮ ಕಾಲದಲ್ಲಿ ಅಂತೇಳಿ ನಾನು ಜರ್ನಲಿಸಮಿಗೆ ಬಂದ ಟೈಮಿಗೆ ಹಿರಿಯರು ಹೇಳ್ತಾ ಇದ್ರು ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲಪ್ಪ ಅಂತೇಳಿ. ಈಗ ನಾನು ಹೇಳುವಂಥ ಪರಿಸ್ಥಿತಿ ಬಂದಿದೆ, ನಮ್ಮ ಕಾಲದಲ್ಲಿ ಹೀಗಿರಲಿಲ್ಲ ಅಲ್ವಾ? ಇಲ್ಲ, ಅದು ಕರೆಕ್ಟೇ ಅದು. ಜರ್ನಲಿಸಮ್ ಏನಾಗಿದೆ ನೋಡಿ. ಈಗ ಜರ್ನಲಿಸಮ್ ನನಗೆ ಪರ್ಸನಲಿ ನಿಮ್ಮ ಗ್ಯಾಂಗ್ ಅಂತಲ್ಲ, ಅದು ತುಂಬ ಒಳ್ಳೆ, ಅದು ಗೋಲ್ಡನ್. ನಾನು ಹೇಳಿದ್ರೆ ಈ ಸಮಯದಲ್ಲಿ ಒಂದು 1-2 years ಆಯಿತು. ಪ್ಲಸ್ ಒಬ್ಬರ ಹುಡುಗ ನನ್ನ ಹತ್ರ, ಸರ್ ನಿಮ್ಮ ಫಸ್ಟ್ ಪಿಕ್ಚರ್ ಯಾವುದು ಸರ್ ಅಂತ ಹೇಳಿದೆ. ಏನು ಹೇಳೋದಲ್ಲ, ವಾಸು ಇದ್ರು ಅವತ್ತು. ವಾಸು ಹೇಳಿದ್ರೆ ಏನು ಕೇಳ್ತಾ ಇದ್ದೀರಾ ಅಂತ ಹೇಳಿದೆ. ಶಾಕ್ ಆಗಿರ್ಬೇಕು ನಿಮಗೆ. ಶಾಕ್ ಅಲ್ಲ, ಐ ವಾಸ್ ವಂಡರಿಂಗ್ ಏನು ದೇ ಶುಡ್ ಡೂ ಸಮ್ ರಿಸರ್ಚ್ ಅಲ್ಲ. ಹೌದೌದು. ಎಂಟ್ರಿ ಮಾಡುವಾಗ ಒಂದು ರಿಸರ್ಚ್ ಇರ್ತಾರೆ. ಏನೂ ಇಲ್ಲ, ಸುಮ್ಮನೆ ಒಂದು ಸ್ಟೈಲ್ ಇದೆ ಅವ್ರಿಗೆ. ಮುಂಚೆ ಎಲ್ಲ ಒಂದು ಸೀರಿಯಸ್ ಆಗಿದ್ದು, ಈಗ ಅಷ್ಟಿಲ್ಲ. ಮೊದಲು ಒಂದು ಸ್ಟೇಜ್ ಮೇಲೆ ಪ್ರೆಸ್ ಮೀಟ್ ಆಗುತ್ತಲ್ಲ, ಪ್ರೆಸ್ ಮೀಟ್ ಆದಮೇಲೆ ಡಿಸ್ಕಷನ್ ಇತ್ತು. ಆ ಡಿಸ್ಕಷನ್ ನಾನು ಮ್ಯಾಕ್ಸಿಮಮ್ ಮಾತಾಡಿದೆ ಆವಾಗ. ಹೌದು. ಈ ಸ್ಟೇಜಲ್ಲಿ ನಾನು ಮಾತಾಡಲ್ಲ, ನಾರ್ಮಲಿ ನಾನು ಹೇಳಿದೆ ನಾನು ಮಾತಾಡಲ್ಲ ಅಂತ ಹೇಳ್ಬಿಡ್ತೇನೆ. ಯಾಕಂದರೆ ಎಂತೋ ಒಂಥರ ಕೋರ್ಟ್ ಇರೋ ಆ ಥರ ಆಗುತ್ತೆ ಅಟ್ಮಾಸ್ಫಿಯರು. ಇದು ಫ್ರೆಂಡ್ಲಿ, ತುಂಬ ಫ್ರೆಂಡ್ಲಿ.
ಎಲ್ಲವನ್ನು ಹೇಳುವಂಥ ಒಂದು ಆತ್ಮೀಯತೆಯ ಪ್ರೆಸ್ ಮೀಟ್ ಆಗಿತ್ತು ಅದು. ಹಾಂ, ಅದಿಲ್ಲ ಈಗ. ಅದೆಲ್ಲ ಇಲ್ಲ. ಅಲ್ಲಿ ಪ್ರೆಸ್ ಮೀಟ್ ಆಯಿತು, ಎದ್ದು ಹೊರಟೇ ಬಿಡ್ತಾರೆ ಎಲ್ಲರೂ. ಸ್ಟೇ ಮಾಡೋದೇ ಇಲ್ಲ. ಹೀರೋಯಿಸಮ್ ಬಗ್ಗೆ, ಹೀರೋಯಿಸಮ್ ಹಾಂ, ಯಾರು ಎಲ್ಲಿ ಕನ್ನಡದ ಹೀರೋಯಿಸಮ್ ಬಗ್ಗೆ ಈಗ ಯಾರು ಹೀರೋಸ್ ಇಲ್ಲಿ? ನಂಬರ್ 1 ಹೀರೋ ಯಶ್, ದರ್ಶನ್, ಆಮೇಲೆ ಸುದೀಪ್, ಇವತ್ತಾನೆ ಹೀರೋಸ್. ನನಗೆ ಬಂದ ಐ ಲೈಕ್ ಟು ಡೂ ವಿತ್ ಸ್ಮಾಲ್ ಪೀಪಲ್. ಯಂಗ್ ಚಿಕ್ಕ ಆರ್ಟಿಸ್ಟ್ ಏನೋ ಈ ಹೀರೋಸ್ಗೆಲ್ಲ ಸರ್ ಅವ್ರಿಗೊಂದು ಕಮಿಟ್ಮೆಂಟ್ ಇದೆ ಆಡಿಯನ್ಸ್. ಅವರು ಸಪೋಸಿಂಗ್ ಅವ್ರ ಮೈಂಡಲ್ಲಿ ನಾನು ಒಂದು ಡಿಫ್ರೆಂಟ್ ಪಿಕ್ಚರ್ ಮಾಡಬೇಕು ಕೂಡ ಅವ್ರ ಆಡಿಯನ್ಸ್ ಒಪ್ಕೊಳ್ಳಲ್ಲ. ಸೊ ದೇ ಆರ್ ಆಲ್ಸೋ ಫಸ್ಟ್. ಹೌದು, ಆ ಥರ ಪಿಕ್ಚರೇ ಮಾಡ್ಬೋದು. இப்போ ದರ್ಶನ್ ಒಂದು ಪಿಕ್ಚರ್ ಫೈಟೇ ಇಲ್ಲದೆ ಒಂದು ಪಿಕ್ಚರ್ ಮಾಡೋಕ್ಕಾಗಲ್ಲ, ಅವ್ರ ಆಡಿಯನ್ಸ್ ಇಷ್ಟ, ಆ ಥರ ಆಗುತ್ತೆ. ಸೊ ಹೊಸಬ್ರು ಇಟ್ಕೊಂಡ್ರೆ ನಾವು ಏನು ಬೇಕಾದರೂ ಮಾಡ್ಬೋದು ಸ್ಕ್ರಿಪ್ಟಲ್ಲಿ. ಐ ಪ್ರಿಫರ್ ದ್ಯಾಟ್. ಈ ಡಬಲ್ ಆ್ಯಕ್ಟಿಂಗ್ ಹೇಗೆ ಮಾಡ್ತೀರಿ ನೀವು? ಒಂದು ಸಿನಿಮಾನ ಡೈರೆಕ್ಟ್ ಮತ್ತು ಕ್ಯಾಮ್ರಾ ಹೇಗೆ ಮಾಡ್ತೀರಿ? ಈಗ ಆಪ್ರೇಟಿವ್ ಕ್ಯಾಮ್ರಾ ಇಡ್ತೀನಿ ನಾನು. ಲೈಟಿಂಗ್ ನಾನೇ ಮಾಡೋದು. ನನಗೆ ಇದು ಬೇಕು. ಲೈಟಿಂಗ್ ನಾನು ಅಲ್ಲ, ಲೈಟಿಂಗ್ ಫುಲ್ ಲೈಟಿಂಗ್ ನಾನು ಮಾಡೋದು. ಲೆನ್ಸ್ ನಾನು ಹೇಳೋದು, ಈ ಲೆನ್ಸ್ ಬೇಕು, ಈ ಮೂವ್ಮೆಂಟ್ ಫಿಕ್ಸ್ ಮಾಡೋದು. ಅವರು ಆಪ್ರೇಟ್ ಮಾಡ್ತಾರೆ, ನಾನು ಮಾನಿಟರ್. ಏನು ಸಮಸ್ಯೆ ಆಗಲ್ಲ? ಇಲ್ಲ. ನೀವೇನು ಯೋಚನೆ ಮಾಡಿದ್ರೆ ಅದು ತೆರೆ ಮೇಲೆ ಕರೆಕ್ಟ್. ಡೆಫಿನೆಟ್ ಬರುತ್ತೆ. ಇಲ್ಲಾಂದರೆ ಇದೊಂದು ಟೇಕ್ ಹೋಗೋದು. ನಾನೇ ಆಪ್ರೇಟ್, ಮುಂಚೆ ಎಲ್ಲ ನಾನೇ ಆಪ್ರೇಟ್ ಮಾಡಿದೆ. ಸುಪ್ರಭಾತ ಅದೆಲ್ಲ ಮಾಡುವಾಗೆಲ್ಲ ನಾನೇ ಆಪ್ರೇಟ್ ಮಾಡಿದೆ. ಓಕೆ. ಈಗ ಆಪ್ರೇಟ್ ಸ್ವಲ್ಪ ಇದಕ್ಕೆ ಟಿ ವಿ ಸೀರಿಯಲ್ಗೆ ಯಾಕೆ ಹೋಗಿಲ್ಲ ನೀವು? ಮಾಡಿದ್ದೀನಿ. ಯಾವುದು? ಮನೆ ಕತೆ, ಆಕಾಂಕ್ಷ, ಆಮೇಲೆ ಸ್ವಾದಿಮುತ್ಯಂ, 3 ಸೀರಿಯಲ್ ಮಾಡಿದೆ. ನಮಗೆ ಸೆಟ್ ಆಗಲ್ಲ. ಅದನ್ನು ಬಿಡಲಿಲ್ಲ. ಯಾಕೆ ಸೆಟ್ ಆಗಲ್ಲ ಸರ್? ಅವ್ರಿಗೆ ಬೇಕಾಗಿರೋದು ಓನ್ಲಿ ಎಪಿಸೋಡು. ನಾವು ಶಾರ್ಟ್ ಎಲ್ಲ ಯಾಕೆ ಹೇಳ್ತಾರೆ ಅವರು, ಲಾಂಗ್ ಶಾರ್ಟ್ ಅವ್ರಿಗೆ ಬೇಡ, ಎಲ್ಲ ಕ್ಲೋಸಪ್ಸ್ ಇರಬೇಕು. ಏನು ಕ್ರಿಯೇಟಿವ್ ಏನು ಮಾಡೋಕ್ಕಾಗಲ್ಲ ಸರ್. ಅಲ್ಲ ಥರ ವೆಬ್ ಸೀರೀಸ್ ಮಾಡ್ಬೋದು. ವೆಬ್ ಸೀರೀಸ್ ಮಾಡಿದ್ರೆ ಯು ಕ್ಯಾನ್ ಡೂ ಕ್ರಿಯೇಟಿವ್ ಮಾಡ್ಬೋದು. ಇದು ಇಲ್ಲಿ ಇವರು ಮಾಡೋದೆಲ್ಲ TRPಗೋಸ್ಕರ ಮಾಡೋದು. ಒಂದಿನ ಒಂದು ಎಪಿಸೋಡ್ ಫಿನಿಷ್ ಆಗಬೇಕು ಅಷ್ಟೇ. ರವಿಚಂದ್ರನ್ ಅಂತ ನಾವು ಇವತ್ತು ಕೇಳಿದರೆ, ನೀವು ತುಂಬ ಇಷ್ಟಪಟ್ಟ ನಿಮ್ಮ ಸಿನಿಮಾ ಯಾವುದು ಅಂತ ಕೇಳಿದರೆ ಏಕಾಂಗಿ ಅಂತ ಹೇಳ್ತಾರೆ ಅವರು. ಅಟ್ಟರ್ ಫ್ಲಾಪ್ ಫಿಲ್ಮ್ ಅದು. ಕರೆಕ್ಟ್ ಹೇಳ್ತಾರೆ ಅಲ್ವಾ? ಅದು ಅವ್ರಿಗೂ ಗೊತ್ತು. ಆದರೂ ನನ್ನ ಹೃದಯ ಅದಕ್ಕಾಗಿ ಮಿಡಿತದೆ ಅಂತ ಹೇಳ್ತಾರೆ ಅವರು. ಪರ್ಸನಲ್ ಟೇಸ್ಟ್ ಅಲ್ಲ, ಒಬ್ರಿಗೊಂದು ಟೇಸ್ಟ್ ಇರುತ್ತಲ್ಲ. ಅವರ ಆ ಪಿಕ್ಚರ್ ಅಷ್ಟು ಇದಿರ್ಬೋದು. ಅವರು ನಾನು ನೋಡಿಲ್ಲ ಪಿಕ್ಚರ್. ಅಲ್ಲ, ಏಕಾಂಗಿ ಅಂತ ಹೇಳಿದೆ. ಯಾಕೆಂದರೆ ಈ ಮನೇಲಿ ನೀವು ಏಕಾಂಗಿ ಹೇಗೆ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ? ಇಲ್ಲ, ಐ ಆಮ್ ವೆರಿ ಹ್ಯಾಪಿ, ವೆರಿ ಕಂಫರ್ಟಬಲ್. ಈಗ ಏನು ಕಾಮಿಡಿ ಅಂದರೆ, ನಮ್ಮ ಫ್ರೆಂಡ್ಸ್ ಬರ್ತಾರೆ ಕೇರಳದಿಂದ ಅವಾಗ ಅವ್ರು ಫೋನ್ ಮಾಡಿಯಪ್ಪ ನಾಳೆ ಬರ್ತೀನಪ್ಪ, ನಾವು 3 people, ನಾನು ಇಲ್ಲಿ ರೆಡಿ ಮಾಡ್ತೀನಿ ಸರ್ ಅವ್ರು ಬರೋದಕ್ಕೆ. ನಾನು ಅಲ್ಲಿ ನಾನು ಬೆಡ್ರೂಮ್ ಅದು, ನಾನು ಇಲ್ಲೇ ಮಲ್ಗೋದು. ಬಂದೆ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದು. ಒಂದು 2 days ಆದಮೇಲೆ ನನ್ನ ಮೈಂಡಲ್ಲಿ ಯಾವಾಗ ಹೋಗ್ತಾರೆ ಇವರು. ಅದಕ್ಕೆ ನೀವು ಅಡ್ಜಸ್ಟ್ ಆಗಿದ್ದೀರಿ ಏಕಾಂಗಿತನಕ್ಕೆ. ಕರೆಕ್ಟ್ ಸರ್. 2 days ಆದಮೇಲೆ ನನಗೆ ಬೋರ್ ಆಗುತ್ತೆ ಇವರು ಇರೋದೆ. ಸಪೋಸಿಂಗ್ ಇಲ್ಲ ನಾಳೆ ಬೇಡ, ನಾಳೆ ಹೋಗ್ತೀನಿ, ಅವನ ಐ ವಿಲ್ ಫೀಲ್ ಬ್ಯಾಡ್. ಅಯ್ಯೋ, ಅದು ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ತೋರಿಸಲ್ಲ. ನನ್ನ ಮೈಂಡಲ್ಲಿ ಇರುತ್ತೆ. ಫುಡ್ಡೆಲ್ಲ ಹೇಗೆ? ಫುಡ್ಡಲ್ಲಿ ನಾನೇ ಕುಕ್ ಮಾಡೋದು ಸರ್ ಅವ್ರಿಗೆ. ಫುಲ್ ನಾನು ಕುಕ್ ಮಾಡಿ ಎಲ್ಲ ಕುಕ್ ಮಾಡ್ತೀನಿ ನಾನು. ಓಕೆ. ಎಲ್ಲ ಕುಕ್ ಮಾಡಿ, ಕಾಫಿ ಟೀ ಎಲ್ಲ ಬೆಳಗ್ಗೆ ಯಾರು ನಾನೇ 3 o'clock ಎದ್ದು ಹೇಳ್ತೀನಿ ಡೈಲಿ 3:10 ಗೆದ್ದೆ. 3:20 to 3:40 ನಾನು ಪ್ರೇಯರ್ಸ್ ಮಾಡ್ತೀನಿ. ದಟ್ ಸಪೋಸ್ ಟು ಬಿ ದ ಬ್ರಾಹ್ಮಿ ಮುಹೂರ್ತ ಅಂತ ಆ ಟೈಮು. ಸೊ ಡೈಲಿ ಅವರು ಅಲ್ಲಿ 9:30, 10ಗೆ ಎದ್ದು ಹೇಳೋದು, ಲಭ್ಯಾಗೆಲ್ಲ. ಓಕೆ. ಆದರೂ ನಿಮಗೆ ಫ್ರೆಂಡ್ಸ್ ಇದ್ದಾರೆ ಅಂತ ಆಯಿತು ಅಲ್ವಾ? ಅದೇ ಅದು ಫ್ರೆಂಡ್ಸ್, ಅದೇ ಅವ್ರು ಬರೋದಕ್ಕೆ ನಮ್ಗೆ ತುಂಬ ಇಷ್ಟ. ಬಂದೆ 2 days ಹೋಗ್ಬಿಟ್ಟು ಇರ್ಬಾರ್ದು. ಕನಕಾಂಬರಿ ಚಾಲೆಂಜಸ್ ಏನಿಲ್ಲ, ದ್ಯಾಟ್ ಇಸ್, ಯಾಕಂದರೆ ಡಿಜಿಟಲ್ ಇದು. ಇವರು ಶೈಲೇಂದ್ರ ಬಾಬು ಪ್ರೊಡ್ಯೂಸರ್. ಓಕೆ. ನಾನು ಶೈಲೇಂದ್ರ ಬಾಬು ಹತ್ರ ಹೇಳಿ ಇವರು ಕ್ಯಾಮರಾ ಇತ್ತು, ಒಂದು ಗ್ರೂಪ್ ಇತ್ತು, ರಜಸ್ಸು ಪಿಕ್ಚರ್ಸ್ ಗೊತ್ತಲ್ಲ ನಿಮಗೆ? ಸುಬ್ಬರಾಜು ಅವ್ರ ಕ್ಯಾಮ್ರಾ ಇತ್ತು. ಓಕೆ. ನ್ಯೂ ಕ್ಯಾಮ್ರಾ. ಸೊ ಒಂದು ಸಾರಿ ಟೆಸ್ಟಲ್ಲಿ ತೋರಿಸಿದ್ದೀನಿ. ಸೊ ನಾನು ಸರಿ ಒಂದು ಪಿಕ್ಚರ್ ಒಂದು ಮಾಡಿ, ನೀವು ಕ್ಯಾಮ್ರಾ ಯು ಆಲ್ಸೋ ಬಿಕಮ್ ಎ ಪಾರ್ಟ್ನರ್ ಅಂತ ಹೇಳಿದೆ. ಆಮೇಲೆ ಶೈಲೇಂದ್ರ ಬಾಬು ಅವರು ಪಾರ್ಟ್ನರ್, 50-50 ಪಾರ್ಟ್ನರ್ಸ್ ಕನಕಾಂಬರಿ ಪಿಕ್ಚರ್ ಮಾಡ್ತಾರೆ.
ಸೊ ದ ಡಿಜಿಟಲ್ ಮ್ಯಾಕ್ಸಿಮಮ್ ಡಿಜಿಟಲ್. ಸೊ ಡಿಜಿಟಲ್ಗೋಸ್ಕರ ಅದ್ರ ಗ್ರಾಫಿಕ್ಸ್ ಮ್ಯಾಕ್ಸಿಮಮ್ ಮಾಡಿದ್ದು ಒಂದು ಸಾಫ್ಟ್ವೇರ್ ಇತ್ತು, ಸ್ಮೋಕ್ ಅಂತ ಒಂದು ಸಾಫ್ಟ್ವೇರ್, ಅದರಲ್ಲಿ ಮಾಡಿದ್ದು ತುಂಬ ಗ್ರಾಫಿಕ್ಸ್, ನಾಟ್ ರಿಯಲ್ ಗ್ರಾಫಿಕ್ಸ್ ಅಲ್ಲ, ಅದರಲ್ಲೇ ಮಾಡಿದ್ದು. ಇದು ವೆರಿ ವೆರಿ ವರ್ಸಟೈಲ್ ಸಿಸ್ಟಮ್ ಅದು. ಇದು ಒರಿಜಿನಲ್ ಇದು ಹೇರಾ ಒರಿಜಿನಲ್ ಸರ್. ಯಾಕೆ ಒರಿಜಿನಲ್ ಅದು ಎಷ್ಟು ಚೆನ್ನಾಗಿದೆ ಅಲ್ಲ, ನೀವು ನೋಡಲಿಕ್ಕೆ ಲುಕ್ಕೇ ತುಂಬ ಚೆನ್ನಾಗಿದೆ. ಈ ಗಾಡಿ ಆಗಿರಲಿ, ವೈಟ್ ಬಂದಿರೋದಾಗಿರಲಿ, ಗಾಡಿ ಇದು ಫಾದರ್ ಡೆತ್ ಆದಮೇಲೆ ಶೇವ್ ಮಾಡಲಿಲ್ಲ, ಸರಿ ಹಾಗೆ ಬಿಟ್ಬಿಟ್ಟೆ ನಾನು ಅಷ್ಟೇ. ಬೇಡ ಹಾಗೆ ಇರಲಿ, ಅದೇ ತುಂಬ ಚೆನ್ನಾಗಿದೆ. ಬಟ್ ಇದನ್ನೆಲ್ಲ ನೋಡಿಕೊಂಡು ಹುಡುಗಿಯರ ಹಿಂದೆ ಬೀಳಿಲ್ವಾ? ಯಾರು ನಾನಾ? ಅಲ್ಲ, ಅವರು ಹುಡುಗಿಯರು, ನೀವು ಯಾಕೆ ಬೀಳ್ತೀರಿ? ಈಗ ಹುಡುಗಿ ಈಗ ಲೇಡೀಸ್ ಏಜ್ ಅಲ್ಲ, ಆ ಕಾಲದಲ್ಲಿಂದ ಇಲ್ಲಿಗೆ ಬನ್ನಿ. ಈಗೆಲ್ಲ ಇಂಟ್ರೆಸ್ಟ್ ಇಲ್ಲ, ಈಗ ಯಾವುದೋ ಇಂಟ್ರೆಸ್ಟ್ ಹೋಯ್ತು. ಆಗಂತೂ ಆವಾಗೆಲ್ಲ ಇಂಟ್ರೆಸ್ಟ್ ಇತ್ತು. ಓಕೆ, ಆಗ ಗರ್ಲ್ ಫ್ರೆಂಡ್ಸ್ ಎಲ್ಲ ಇತ್ತು. ಓಕೆ, ರವಿ ಶ್ರೀವಾತ್ಸ ಪಿಕ್ಚರ್ ಒಂದು ಮಾಡಿದೆ, ಅದು ಅರ್ಧ ಇಲ್ಲ, ಅದು ಸ್ಟಾಪ್ ಆಯಿತು ಪಿಕ್ಚರ್. ಓಕೆ, ಬ್ಯಾಂಕಾಕ್ಲೆಲ್ಲ ಶೂಟ್ ಮಾಡಿದೆ. ಶರತ್ ಶೆಟ್ಟಿ ಕ್ಯಾರೆಕ್ಟರ್ ನಂದು. ಅಂಡರ್ ವರ್ಲ್ಡ್. ಓಕೆ, ಗೊತ್ತಾಯ್ತು ಕ್ಯಾರೆಕ್ಟರ್. ಅದು ಬರಲಿಲ್ಲ, ನೀವು ಫಿನಿಶ್ ಆಗಿಲ್ಲ, ಫೈನಾನ್ಸ್ ಪ್ರಾಬ್ಲಮ್. ರವಿ ಶ್ರೀವತ್ಸ ತುಂಬ ಚೆನ್ನಾಗಿ ಟೇಕಿಂಗ್ಸ್ ಎಲ್ಲ, ಐ ಲೈಕ್ ದಿಸ್ ವರ್ಕ್ ಅಲ್ಲ. ಆ ಥರ ಅದು ನೋಡಿಬಿಟ್ಟು ನನ್ನ ಕೈಲಿ ಆ ಥರ ತೆಗಿಯೋಕ್ಕಾಗಲ್ಲ, ದ ವೇ ಹಿ ವಾಸ್ ಟೇಕಿಂಗ್ ಶಾರ್ಟ್ಸ್. ಓಕೆ, ಹಾಂ, ಅಂದರೆ ಅದು ಪಕ್ಕಾ ಮಸಾಲೆ ಸ್ಟಫ್. ಅದು ಕ್ಯಾಮ್ರಲ್ಲಿ ಹೋಗುತ್ತೆ, ಎಲ್ಲಂದ್ರೆ ಕಟ್ಟಿ ಇಲ್ಲಿ ಹೋಗುತ್ತೆ, ಈ ಥರ ಹೋಗುತ್ತೆ, ಇದೆಲ್ಲ ನನಗೆ ಬರೋಲ್ಲ ನನ್ನ ಮೈಂಡಲ್ಲಿ. ನನ್ನ ಮೈಂಡಲ್ಲಿ ಸ್ಟೋರಿ ಹೇಳುವಾಗ ಕ್ಯಾಮ್ರಾ ಡಿಸ್ಟರ್ಬ್ ಆಗಬಾರ್ದು, ದಟ್ ಇಸ್ ನನ್ನ ಪ್ರಿನ್ಸಿಪಲ್. ಪಿಕ್ಚರ್ ನೋಡಿಬಿಟ್ಟು ಆ ಶಾರ್ಟ್ ಸೂಪರ್ ಅಂತ ಹೇಳಿದೆ, ಅಲ್ಲಿ ಫೇಲಿಯರ್ ಡೈರೆಕ್ಟರ್. ಸಬ್ಜೆಕ್ಟ್ ಜೊತೆನೇ ಬಂದರೆ ಅದೇ. ಆಮೇಲೆ ನೀವು ಹೇಳಿ ಫೋಟೋಗ್ರಫಿ ಆ ಪರ್ಟಿಕ್ಯುಲರ್ ಶಾರ್ಟ್ ಅಂದರೆ ಆ ಪರ್ಟಿಕ್ಯುಲರ್ ಶಾರ್ಟ್ ಟೈಮಲ್ಲಿ ನೀವು ಆಡಿಯನ್ಸ್ ಡೈವರ್ಷನ್ ಅಲ್ಲೇ ಹೋಗುತ್ತೆ, ನೀವೇನು ತೋರಿಸ್ಬೇಕಾಗುತ್ತೆ ಅದಿಲ್ಲ, ಅವ್ರಿಗೆ ಕ್ಯಾಮ್ರಾ ಮೇಲೆ ಹೋಗಿದೆ ಅಂತ, ದಟ್ ಯು ಆರ್ ವೀಕ್ ದೇರ್. ಕಾಲೇಜ್ ಡೇಸ್ನ ಲೈಫ್ ಬಗ್ಗೆ ಹೇಳಿಪ್ಪ. ಕಾಲೇಜ್ ಡೇಸ್ ನನಗೆ ಪೊಲಿಟಿಕ್ಸ್ ಇಲ್ಲ ಸರ್, ಇಲ್ಲ, ನನಗೆ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇಲ್ಲ, ದಟ್ ಇಸ್ ಪಾರ್ಟಿ ವೈಸ್ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ತನಕ ನಾನು ವೋಟ್ ಮಾಡಿಲ್ಲ, ವೋಟಿಂಗ್ ಮಾಡಿಲ್ಲ. ಇದು ಕ್ರೈಮ್ ಅಲ್ವಾ? ಇಲ್ಲ, ಏನು ಕ್ರೈಮ್, ನನ್ನ ಇಂಟ್ರೆಸ್ಟ್ ಇರೋದು. ನಿಮ್ಮ ಇಂಟ್ರೆಸ್ಟ್ ಸರಿ, ಅದು ಓಟು ಹಾಗೆ ವೇಸ್ಟ್ ಮಾಡಬಾರ್ದು ಅಂತಿದೆ. ವೇಸ್ಟ್ ಯಾರು ಮಾಡ್ತಾರೆ? ನಾನು ಹೋಗಿದ್ರೆ ನನಗೆ ಸಂಕಟ ಆಗುತ್ತೆ, ಅದಕ್ಕೆ ಹೋಗಲ್ಲ. ನಾನು ಕ್ಯೂವಲ್ಲಿ ನಿಂತ್ಕೊಂಡು ಈ ಬಿಸಿಲಲ್ಲಿ ವೋಟ್ ಮಾಡಿ ಬಂದರೆ ಒಂದು ಮಿನಿಸ್ಟರ್ ಹೋಗುತ್ತಲ್ಲ, ಮಿನಿಸ್ಟರ್ ವಿಲ್ ಬಿ ಹ್ಯಾಪಿ ಓನ್ಲಿ. ಅವರು ಮನೆ ಕಟ್ತಾರೆ, ಅಲ್ಲಿ ಅವರೇ ಎಸ್ಟೇಟ್ ಪರ್ಚೇಸ್ ಮಾಡ್ತಾರೆ, ಅವ್ರಿಗೆ ನೋಡಬೇಕಾದ್ರೆ ನಾವು ಒಂದು 1 ವೀಕ್ ವೆಯ್ಟ್ ಮಾಡಬೇಕು. ಯಾಕೆ ನಾನು ವೋಟ್ ಮಾಡಬೇಕು ಆ ಥರ ಜನರಿಗೆ? ಸೊ ನನಗೆ ಅದು ಇಂಟ್ರೆಸ್ಟ್ ಇಲ್ಲ, ಪೊಲಿಟಿಕ್ಸ್ ಇಲ್ಲ, ಇಂಟ್ರೆಸ್ಟ್ ಇಲ್ಲ. ವೋಟಿಂಗ್ ಎಲ್ಲಿರೋದು ನಿಮ್ಮದು? ಕರ್ನಾಟಕದಲ್ಲಿದೆಯಾ? ಕೇರಳಲ್ಲಿದೆ. ಕೇರಳದಲ್ಲಿ ಹೋಗಲ್ಲ. ವೋಟರ್ಸ್ ಲಿಸ್ಟ್ ಇದೆ ನನ್ನ ಹತ್ರ, ಕಾರ್ಡೆಲ್ಲ ಇದೆ ಅಷ್ಟೇ, ವೋಟರ್ಸ್ ID ಇದೆ. ಮಾಡಲ್ಲ, ಇನ್ನೂ ಮಾಡಲ್ಲ. ನನಗೆ ಇಂಟ್ರೆಸ್ಟ್ ಇಲ್ಲ ವೋಟಿಂಗಲ್ಲಿ, ಐ ಡೋಂಟ್ ಬಿಲೀವ್ ಇನ್ ವೋಟಿಂಗ್, ಅದು ವೇಸ್ಟ್. ಇಲ್ಲ, ನಾವು ಬರೋರೆಲ್ಲರೂ ಆ ಥರ ಜನ ತಾನೆ, ಮಿನಿಸ್ಟರ್ಸ್ ಎಲ್ಲ. ಹೌದು, ಎಲ್ಲಿ ನೋಡಿದ್ರೆ ಹಾಗೆ. ಎಜುಕೇಷನ್ ಇಲ್ಲ, ಆ ಥರ ಎಲ್ಲ ಬಂದು. ಆಮೇಲೆ ಪಾರ್ಟೀಸ್, ಕಮ್ಯುನಿಸ್ಟ್ ಪಾರ್ಟಿ, ಕಾಂಗ್ರೆಸ್, BJP ಅದೆಲ್ಲ ನನಗಿಲ್ಲ. ಯಾರು ಚೆನ್ನಾಗಿದೆ ಅದನ್ನು ಹೇಳ್ತೀನಿ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಇಲ್ಲ. ಈಗ ಯಾರು ಚೆನ್ನಾಗಿದ್ದಾರೆ? BJP ಇವರು ಮೋದಿ, ನರೇಂದ್ರ ಮೋದಿ ಚೆನ್ನಾಗಿದೆ. BJP ಕೂಡ ಹೇಳಲ್ಲ ನಾನು. ಮೋದಿ ಐ ಲೈಕ್ ಮೋದಿ, ಐ ಲೈಕ್ ಇವರು ಆದಿತ್ಯನಾಥ್, ಯೋಗಿ. ಓಕೆ, ಥರ ಇದ್ದಾರೆ. ಅದು ಓಕೆ, ಅದೆಲ್ಲ ಮಾಡೋದು ಚೆನ್ನಾಗಿದೆ, ಅದಕ್ಕೆ ವಿಲ್ಸ್ ಇದೆ. ಅದು BJP ಸಪೋರ್ಟ್, ಅದಕ್ಕೆ ಅದೆಲ್ಲ ಅದು ಸಪೋರ್ಟ್ ಆಗುತ್ತೆ ಆಟೋಮೆಟಿಕ್. ಬಟ್ ನಾ ಅದಕ್ಕೆ BJP ಚೆನ್ನಾಗಿದೆ ಅಂತ ಹೇಳೋಲ್ಲ, ಯಾಕಂದರೆ BJP ಡೆಫಿನೆಟ್ ರಾಂಗ್ ಪೀಪಲ್ ಇದ್ದೇ ಇರ್ತಾರಲ್ಲ. ಅಲ್ಲ, ಇದೊಂದು ಕಾಮೆಂಟ್, ನೀವು ನೋಡಬೇಕಿದ್ರೆ ಮಲಯಾಳಂ ಸಿನಿಮಾ ನೋಡಿ, ಅದು ಹೇಗೆ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ, ಈ ಕನ್ನಡ ಇದೆಯೋ ಅಂಥೇಳಿ ಒಂದು ಕಾಮೆಂಟ್, ಸಾಧಾರಣ ಒಂದು ಮಾತಿದೆ. ಯಾಕೆ ಅದು ಕನ್ನಡದಲ್ಲಿ ಒಳ್ಳೆ ಫಿಲ್ಮ್ ಬರಲಿಲ್ವಾ? ಇಲ್ಲ ಸರ್, ಒಂದು ಇಲ್ಲ, ಕನ್ನಡದಲ್ಲಿ ಮಾಡ್ತಾರೆ. ಬಟ್ ಯಾಕಂದರೆ ಕನ್ನಡ ಮ್ಯಾಕ್ಸಿಮಮ್ ಸ್ಟ್ರೀಟ್ ಸಬ್ಜೆಕ್ಟ್ ಬರೋದೇ ರೇರ್ ತಾನೆ. ಇನ್ನೊಂದು ಟೆಕ್ನಿಕಲಿ ಮಲಯಾಳಂ ಬೆಟರು ಕನ್ನಡ ಒಳ್ಳೆ. ಕನ್ನಡ ಯಾಕಂದರೆ ಅದು ಅಲ್ಲಿ ಯಾರು ಡೈರೆಕ್ಟರ್ ಆಗೋ ಈಸಿ ಅಲ್ಲ. ಡೈರೆಕ್ಟರ್ ಅಂದರೆ ಒಂದು ಬ್ಯಾಕಿಂಗ್ ಇದ್ದರೆ ಮಾತ್ರ ಒಂದು ಪಿಕ್ಚರ್ ಸಿಗೋದು. ಸುಮ್ಮನೆ ಹೋಗ್ಬಿಟ್ಟು ಓಪನ್ 1 ಫೈನ್ ಮಾರ್ನಿಂಗ್ ಅವ್ರ ಡೈರೆಕ್ಟರ್ ಇಲ್ಲ. ಅವ್ರು ಫಸ್ಟ್ ನೋಡ್ತಾರೆ ಯಾರ ಜೊತೆ ಅಸಿಸ್ಟೆಂಟ್ ವರ್ಕ್ ಮಾಡಿದೆ, ಎಷ್ಟು ಪಿಕ್ಚರ್ ಮಾಡಿದ್ದಾರೆ ಅವರು, ಯಾರ ಜೊತೆ ಅಸೋಸಿಯೇಟ್ ಮಾಡಿದಾರ, ಅದೆಲ್ಲ ನೋಡಿಬಿಟ್ಟೆ ಅವರೇ ಡೈರೆಕ್ಟರ್ ಆಗೋದು ಸಾಧ್ಯ. ಇಲ್ಲ, ಅದಿಲ್ವಲ್ಲ, ಅದೇ ಮೇನ್ ರೀಸನ್.
ಇನ್ನೊಂದು ಇನ್ವಾಲ್ವ್ಮೆಂಟ್ ಏನೋ ಡೌಟ್ ಇದೆ ನನಗೆ. ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲವರು ಮಾಡ್ತಾರಾ ಇಲ್ಲ ಅಂತ ಡೌಟ್ ಇದೆ. ಏನೋ ಮಾಡಬೇಕು. ಹಾಂ, ಇಲ್ಲಿ ಟಾರ್ಗೆಟ್ ಬೇರೆ ಸರ್. ಈ ಕೆಲವು ಡೈರೆಕ್ಟರ್ಸ್ಗೆ ಮೈಂಡಲ್ಲಿ ನಾವು ಪರ್ಸನಲಿ ನನಗೆ ಗೊತ್ತಿರೋ ಸರ್, ಫಸ್ಟ್ ಅವರು ಪಿಕ್ಚರ್ ಮಾಡ್ತಾರೆ, ನೆಕ್ಸ್ಟ್ ಅವ್ರ ಪಿಕ್ಚರ್ ಅಲ್ಲ, ಸೈಟ್ ಅವ್ರ ಮೈಂಡಲ್ಲಿ ಬರೋದು. ಸೈಟಲ್ಲಿ ಅವ್ರ ಅಪಾರ್ಟ್ಮೆಂಟ್ ಮೈಂಡಲ್ಲಿ ಬರೋದು. ಅದು ಬೇಕು, ಇಲ್ಲ ಅಂತಲ್ಲ, ನಮ್ಮ ಲೈಫ್ ಸೆಟ್ಲ್ ಆಗಬೇಕು. ಬಟ್ ಅದು ಫಸ್ಟ್ ಸೆಟ್ಲು ಅಂದರೆ ಒಂದು ಪಿಕ್ಚರ್ ಆದಮೇಲೆ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಅಲ್ಲಿ ಹೋಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಿಕ್ಚರ್ ಮಾಡುವಾಗ ಆ ಕ್ವಾಲಿಟಿ ಇಲ್ಲ, ಡ್ರಾಪ್ ಆಗ್ತಾ ಇದೆ. ಸರ್, ಈಗ ಮಣಿರತ್ನಂ ಅಂತ ಡೈರೆಕ್ಟರ್ ಇದ್ದಾರಲ್ಲ, ಅವರ ಕಾಲ ಮುಗೀತು ಅಂತೇಳಿ ಹೇಳುವಂಥ ಒಂದು ಸಂದರ್ಭ ಇದೆ. ಇನ್ನು ಸಾಧ್ಯ ಇಲ್ಲ ಅವರ ಕೈಯಲ್ಲಿ ಅಂತ. ಸೊ ಬಾಲಚಂದರ್ ರಿಟೈರ್ಡ್ ಆದರೂ ಅವರು ಪ್ರೊಡಕ್ಷನ್ ಎಲ್ಲ ನೋಡ್ಕೊಂಡಿದ್ರು, ಅದು ಓಕೆ. ಬಟ್ ಅದು ನಿಜನಾ? ಮಣಿರತ್ನ ಓಲ್ಡ್ ಪಿಕ್ಚರ್ಸ್ ನೋಡಿದ್ರೆ, ಈ ಲೇಟೆಸ್ಟ್ ಪಿಕ್ಚರ್ ನೋಡಿದ್ರೆ ಇಲ್ಲ. ಯಾಕೆಂದರೆ ನನ್ನ ಕೇಳಿದ್ರೆ ಐ ಥಿಂಕ್ ಇವರು ಪ್ರೊಡಕ್ಷನ್ ಸೈಡ್ ಓಡಿ ಹೋಗಿದ್ದಾರೆ ನೋಡಿ. ಅದರಿಂದ ಓನ್ಲಿ ಅಮೌಂಟ್ ಅವ್ರ ಮೈಂಡ್ಲಿ ಫಸ್ಟ್ ಬರುತ್ತೆ ಅಂತ ಅನಿಸುತ್ತೆ. ಮೋರ್ ದೆನ್ ಕ್ರಿಯೇಟಿವಿಟಿ, ಹಾಕಿರೋ ದುಡ್ಡು ಬರುತ್ತಾ ಇಲ್ಲ ಅಂತ ಅವ್ರ ಮ್ಯಾಟ್ರ್. ಐ ಥಿಂಕ್ ಸೊ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಇನ್ನೊಂದು, ಅವರು ಹಿ ಡಿಂಟ್ ಎಕ್ಸ್ಪ್ಯಾಂಡ್. ಅದು ಡೈರೆಕ್ಟರ್, ನನ್ನ ಕೇಳಿದ್ರೆ ಡೈರೆಕ್ಟರ್ ಎಕ್ಸ್ಪ್ಯಾಂಡ್ ಆಗಬೇಕು, ಸಬ್ಜೆಕ್ಟ್ ವೈಸ್, ಟ್ರೀಟ್ಮೆಂಟ್ ವೈಸ್. ಇವರು ಎಕ್ಸ್ಪ್ಯಾಂಡ್ ಆಗಿದ್ದು ಓನ್ಲಿ ಎಕ್ಸ್ಪೆನ್ಸಸ್ಸಲ್ಲಿ. ಫಸ್ಟ್ ಮಾಡುವಾಗ 50 lakhs ಅಂದರೆ ನೆಕ್ಸ್ಟ್ ಪಿಕ್ಚರ್ 70 lakhs, ಅದಾದಮೇಲೆ 1 crore ಈ ಥರ ಹೋಗ್ತಂದ. ಆಮೇಲೆ ರೆಪಿಟೇಷನ್ ತುಂಬ ಇದೆ ಅವ್ರಿಗೆ. ಡೈಲಾಗ್ ವಿಲ್ ಬಿ ಸಾಫ್ಟ್ ಡೈಲಾಗ್ ಡೆಲಿವರಿ, ಒಂದೇ ಸ್ಟೈಲ್ ಡೈಲಾಗ್ ಡೆಲಿವರಿ ಅಲ್ಲ. ಬಟ್ ಅವರು ಮಾತ್ರ ಅಲ್ಲ, ನೀವು ಕೂಡ ಹಾಗೆ ಅಂತ ನಾನು ಹೇಳ್ತಾ ಇರೋದು. ಎಸ್, ನಂದು ಬೇರೆ ರೆಪಿಟೇಷನ್. ಅದಕ್ಕೆ ನಾನು ನನಗೆ ಒಂದು ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ಸಬ್ಜೆಕ್ಟ್ಸ್. ಬಟ್ ಯಾಕೆ ಆಕ್ಸೆಪ್ಟ್ ಆಗಲ್ಲ? ಈ ಸುಪ್ರಭಾತ್ ಆಗಿರಲಿ, ಅಮೃತವರ್ಷಿಣಿ ಆಗಿರಲಿ, ಲಾಲಿ ಆಗಿರಲಿ, ಆ ಲೆವೆಲಿಗೆ ಹೋಗಲ್ಲ. ನಿಮ್ಮದು ಮುಗೀತಾ ಕತೆ? ಇಲ್ಲ. ಮತ್ತೆ ಅದು ಪ್ರೊಡ್ಯೂಸರ್ ಬೇಕಲ್ಲ ಆವಾಗ. ಅಂದ್ರೆ ಮೊಟ್ಟದ ಅಲ್ಲ, ಈಗ ಏನು ನನಗೆ ಈಗ ಒಳ್ಳೆ ಪ್ರೊಡ್ಯೂಸರ್ಸ್ ಬರೋಲ್ಲ ನಮ್ಮ ಹತ್ರ. ಒಳ್ಳೆ ಪ್ರೊಡ್ಯೂಸರ್ಸ್ ಯಾಕೆ ಬರೋಲ್ಲ ಅಂದರೆ, ಪ್ರೊಡ್ಯೂಸರ್ಸ್ ಹೀರೋಸ್ ಹತ್ರ ಹೋಗ್ತಾರೆ. ಹೀರೋಸ್ ವಿಲ್ ನಾಟ್ ಪ್ರಿಫರ್ ದಿನೇಶ್ ಬಾಬು. ಯಾಕೆಂದರೆ ನಾನು ಸೀನಿಯರು, ಕೆಲಸ ಮಾಡೋದು ಕಷ್ಟ. ಅವ್ರ ಕೆಲಸ ಮಾಡೋದು ಯಾಕಂದರೆ ಅವರ ಐಡಿಯಾ ವರ್ಕೌಟ್ ಆಗಲ್ಲ. ಎಲ್ಲಿ ಲೊಕೇಶನ್ ಅಲ್ಲಿ ಇಡೋಣ, ಅದು ನಾನು ಒಪ್ಕೊಳ್ಳಲ್ಲ. ಲೊಕೇಶನ್ ನಾನು ಡಿಸೈಡ್ ಮಾಡೋದು, ಕಾಸ್ಟ್ಯೂಮ್ ನಾನು ಡಿಸೈಡ್ ಮಾಡೋದು, ಆರ್ಟಿಸ್ಟ್ ನಾನು ಡಿಸೈಡ್ ಮಾಡೋದು. ಇದು ಹೀರೋಸ್ ಡಿಸೈಡ್ ಮಾಡೋದಕ್ಕೆ ನಾನು ಬಿಡೋಲ್ಲ. ಪ್ರೊಡ್ಯೂಸರ್ ಮಾತಾಡೋದಕ್ಕೆ ರೀಸನ್ ಇದೆ. ಹೀರೋಸ್ ಬಂದು ಒಳ್ಳೆ ಈ ಸಬ್ಜೆಕ್ಟ್ ನೋಡಿ ನಿಮ್ಗೆ ಇಷ್ಟ ಆಗಿತ್ತಾ, ಇದು ಮ್ಯಾಟ್ರು, ಆಮೇಲೆ ಸೈಲೆಂಟ್ ಆಗಬೇಕು. ಇದು ಹೀರೋಸೇ ಡಿಸೈಡ್ ಮಾಡೋದು ಯಾವ ಎಕ್ವಿಪ್ಮೆಂಟ್ ಬೇಕು ಅಂತ. ಸರ್, ಲೆನ್ಸ್, ಕ್ಯಾಮ್ರಾ ಕೂಡ ಅವರು ಹೇಳ್ತಾರೆ ಸರ್. ಸೊ ನನಗೆ ಆ ಥರ ಪ್ರೊಡ್ಯೂಸರ್ ಬರೋಲ್ಲ. ಇದು ನಾವು ಬರೋದು ಚಿಕ್ಕ ಪ್ರೊಡ್ಯೂಸರ್ಸು. ಅವರಿಗೆ ಒಂದು ಪಿಕ್ಚರ್ ಗ್ರ್ಯಾಂಡ್ ಪಿಕ್ಚರ್ ಮಾಡೋದಕ್ಕೆ ಅವ್ರ ಕೆಪಾಸಿಟಿ ಇಲ್ಲ. ಆಮೇಲೆ ಪ್ರಾಪರ್ ರಿಲೀಸ್ ಮಾಡೋದಕ್ಕೆ ಕೆಪಾಸಿಟಿ ಇಲ್ಲ. ಇದೆಲ್ಲ ರೀಸನ್ಸ್. ಬಟ್ ಪಿಕ್ಚರ್ಸ್ ಚೆನ್ನಾಗಿರುತ್ತೆ, ಕೆಲವು ಪಿಕ್ಚರ್ಸ್ ಚೆನ್ನಾಗಿರುತ್ತೆ, ಕೆಲವು ಓಕೆ ಆವ್ರೇಜ್ ಆಗಿರುತ್ತೆ. ಬಟ್ ಅದು ಪ್ರಮೋಟ್ ಮಾಡೋದು ಇಲ್ಲ, ಆಗಲ್ಲ. ಈಗ ಒಳ್ಳೆ ಪಿಕ್ಚರ್ಸ್, ಎಷ್ಟೋ ಪಿಕ್ಚರ್ಸು ಸೆಕೆಂಡ್ ಥರ್ಡ್ ಡೇ ರಿಮೂವ್ ಆಗುತ್ತೆ. ಸೊ ನಾವು ಆ ಪೀರಿಯಡ್ಲಿ ಇದ್ದೀನಿ ಈಗ ನಾವು ಫಿನಿಶ್ ಅಂದ್ರೆ ನಾನು ನಾನು ಇಲ್ಲ, ನನಗಿನ್ನೂ ಇದೆ, ಇನ್ನೂ ಲೈಫ್ ಇದೆ. ಅದಕ್ಕೆ ಈಗ ಡೆಫಿನೆಟ್ ಇದೆ. ಇಷ್ಟು ಲೇಟಾಗಿ ಹೇಳ್ತಾ ಇದ್ದೆ, ಅದು ಟಕ್ಕಂತ ಬರಬೇಕಿತ್ತು ನನಗೆ. ಏನು ಹೇಳ್ತಾ ಇದ್ದೀನಿ ಅಂತೇಳಿ ಅದು ಭಯ ಆಗುತ್ತೆ. ಅಯ್ಯೋ ಆ ಥರ ಇದೆಯಾ ಅಂತಲಿಲ್ಲ, ನನಗೆ ಆ ಭಯನೇ ಇಲ್ಲ. ನನಗೆ ಈಗಲೂ ಯಾಕೆಂದರೆ ಕೆಂಪೇಗೌಡನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದ್ರೆ. ಕೆಂಪೇಗೌಡ ಆ ಲೆವೆಲ್ ಫಿಲ್ಮ್ ಅಂತ. ಕೆಂಪೇಗೌಡ ವಿಲ್ ಬಿ ವೆರಿ ಬಿಗ್ ಫಿಲ್ಮ್. ಅದಕ್ಕಿಂತ ಇನ್ನೊಂದು ಪಿಕ್ಚರು, ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಐ ಹ್ಯಾವ್ ವಿತ್ ಓನ್ಲಿ ಒನ್ ಆ್ಯಕ್ಟರ್. ಓಕೆ, ಒನ್ ಆ್ಯಕ್ಟರ್, ಒಬ್ಬರೇ ಆರ್ಟಿಸ್ಟ್, ಒಬ್ಬರೇ ಇರೋದು. ಅದು ಒಂದು ಇಡೀ ಫಿಲ್ಮಲ್ಲಿ ಒಬ್ಬರೇ ಇರೋದು. ಬಟ್ ದಟ್ ವಿಲ್ ಬಿ ಅರೌಂಡ್ ಮಿನಿಮಮ್ 25 to 30 crores ಬಜೆಟ್. ಆ ಥರ ಒಂದು ಪ್ರಾಜೆಕ್ಟ್ ಅಷ್ಟೇ ಹೇಳೋದು, ಅದ ಮೇಲೆ ಹೇಳೋಲ್ಲ. ನಿಮ್ಮ ದೃಷ್ಟಿಯಲ್ಲಿ ಹೀರೋ ಅಲ್ಲ, ಕ್ಯಾರೆಕ್ಟರ್ ಅಂತ ಹೇಳ್ಕೊಳ್ಳಿ. ಕ್ಯಾರೆಕ್ಟರ್ ಸಂಬಡಿ ಲೈಕ್ ಉಪೇಂದ್ರ, ಅವ್ರಿಗೆ ಹೀರೋಯಿನ್ಸ್ ಎಲ್ಲ ಇರೋಲ್ಲ. ಬಟ್ ಅದು ಇಟ್ ವಿಲ್ ಬಿ ಅನ್ ಇಂಟರ್ನ್ಯಾಷನಲ್ ಫಿಲ್ಮ್. ಹೌದಾ? ಓಕೆ. ಬಟ್ ಅಷ್ಟು ಒಳ್ಳೆ ಉಪೇಂದ್ರ ಅವ್ರಿಗೆ ಇಷ್ಟ ಆಗಿದೆ ಸಬ್ಜೆಕ್ಟ್. ಅವರು ಹೇಳಿದ್ರು ನಾನು ನೋಡ್ತೀನಪ್ಪ, ಪ್ರೊಡ್ಯೂಸರು ನಾನು ನೋಡ್ತೀನಿ ಹೇಳಿದೆ. ಅವರಿಗೆ ಹೇಳಿ ಆಗಿದೆ, ಹೇಳಾಯ್ತು, ಕತೆ ಹೇಳಿ ಆಗಿದೆ. ಅವರೇ ಮಾಡೋಷ್ಟು ಸ್ಟ್ರೆಂತ್ ಇಲ್ಲ. ಬಜೆಟ್ ಜಾಸ್ತಿ ಬೇಕಲ್ಲ. ಬೇರೆ ಯಾರಾದರೂ ಸಪೋಸ್ 10 crores ಬಂದರೆ ಅವ್ರಿಗೆ ಬೇಕಾದರೆ ಈ ಪಾರ್ಟ್ನರ್ ಆಗ್ಬೋದು. ಬಟ್ ಮಿನಿಮಮ್ 30 ಆಗುತ್ತೆ, 30 crores ಮಿನಿಮಮ್ ಆಗುತ್ತೆ. ಗ್ರಾಫಿಕ್ಸ್ ಇದೆ. ಗ್ರಾಫಿಕ್ಸ್ ಇಟ್ ಹ್ಯಾಸ್ ಟು ಬಿ ಸಂಬಡಿ ಎದರ್ ಅವತಾರ ಮಾಡಿದ್ರಲ್ಲ, ಅವತಾರ ಮಾಡಿ ಟ್ರೂಪ್ ಬೇಕು ಮ್ಯಾಕ್ಸಿಮಮ್. ಫಾರನ್ ಇಲ್ಲೆಲ್ಲ ಅವ್ರು ಬಂದು ಮಾಡಬೇಕು. ಸೊ ಅದು ಸ್ವಲ್ಪ ಬಜೆಟ್ ಜಾಸ್ತಿ ಆಗುತ್ತೆ. ಅದು ಸ್ಕ್ರಿಪ್ಟೆಲ್ಲ ರೆಡಿ ಇದೆ, ಆಲ್ಮೋಸ್ಟ್ ರೆಡಿ. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗುತ್ತೆ ಸಬ್ಜೆಕ್ಟ್ ಅದು.
ಜನ ಒಬ್ಬರನ್ನೇ ನೋಡ್ತಾರ ಇಡೀ 3 hours? ನೋಡ್ತಾರೆ ನೋಡ್ತಾರೆ. ನಿಮ್ಮ ಕಾನ್ಫಿಡೆನ್ಸ್ ಇದೆ? ಬೋರ್ ಆಗಲ್ಲ, ಗ್ಯಾರಂಟಿ ಗೆದ್ದಿರ್ತೀವಿ, ಬೋರ್ ಆಗಲ್ಲ. ಓಕೆ, ಅದೊಂದು ಇದೆ ಪ್ರಾಜೆಕ್ಟ್. ಇವರು ಶಿವಣ್ಣದೊಂದು ನೋಡಬೇಕು. ಇನ್ನೊಂದು ಪ್ರಾಜೆಕ್ಟ್ ರೆಡಿ ಇದೆ, ಸೊ ಅದು ಗಣೇಶ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ ಓಕೆ. ಆಮೇಲೆ ಯಾರೋ ಹೇಳಿದ್ರು ಗಣೇಶ್ ಹತ್ರ ಹೋಗೋದಕ್ಕೆಲ್ಲ ಒಂದು ಕಂಡೀಷನ್ಸ್ ಇದೆಯಂತೆ, ಯಾರೋ ಹೇಳೋದು. ಎಷ್ಟು ಮಟ್ಟಿಗೆ ಅದು ಟ್ರೂ ನಮ್ಗೆ ಗೊತ್ತಿಲ್ಲ. ಪ್ರೊಡ್ಯೂಸರ್ ಜೊತೆ ಹೋಗ್ಬೇಕಂತೆ, ಕತೆ ಹೇಳಿದ ತಕ್ಷಣ ಓಕೆ ಅಂದರೆ ಇಮಿಡಿಯೇಟ್ ಅಡ್ವಾನ್ಸ್ ಕೊಡಬೇಕಂತ ಇದೆಲ್ಲ ಹೇಳಿದೆ. ಇನ್ನೊಂದು ಸರ್, ಒಂದು ಪುದು ಟ್ರಿಕ್, ಇಲ್ಲಿ ಟ್ರಿಕ್ ಅಲ್ಲ, ಕೆಲ ಹೀರೋಸ್ಗೆ ಫಸ್ಟ್ ಕಥೆ ಬೇರೆ ಯಾರ ಹತ್ರ ಹೇಳಬೇಕಂತೆ. ಅಂದರೆ ಅವರು ಹೆಸರು ಹೇಳ್ತಾರೆ ಒಬ್ಬರು, ಸರ್ ನೀವು ಅವ್ರ ಹತ್ರ ಕತೆ ಹೇಳಿ ಫಸ್ಟ್, ಅವರು ಓಕೆ ಆಗಬೇಕು, ಆಮೇಲೆ ಇವರು ಕೇಳೋದು. ನನ್ನ ಹತ್ರ ಒಬ್ರು ಬಂದು ನಾನು ಹೇಳಲ್ಲ ಅಂತ ಹೇಳಿದೆ. ಮಾಡಬೇಕಾದ್ರೆ ನೀವು ಕೇಳಿ ಫಸ್ಟ್. ಹೌದು, ಅವರು ಒಪಿನಿಯನ್ ಅವ್ರು ಕೇಳಿದ್ರೆ ಅವ್ರ ಜಡ್ಜ್ಮೆಂಟು ಏನು ಆಗುತ್ತೆ. ಅದು ಅವ್ರಿಗೆ ನನ್ನ ಕಥೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಗೆ ಗೊತ್ತಿರಲಿಲ್ಲ, ಅವರು ಓಕೆ ಡ್ರಾಪ್ ಆಗುತ್ತೆ. ಆಮೇಲೆ ನೀವು ನೋಡಿ ಇದ ಕಥೆಯಿಂದ ಹೇಳ್ತಾರಲ್ಲ, ಇಂಥದ್ದೆಲ್ಲ ನಡೀತಾ ಇಲ್ಲ. ಅಯ್ಯೋ ಆ ಥರ ಇದೆ. ಸೊ ಬಟ್ ನಾನು ಹೇಳಿದೆ ನೋಡೋಣ, ಗಣೇಶಕ್ಕೊಂದು ಸೂಟ್ ಆಗೋದು ಸಬ್ಜೆಕ್ಟ್ ಇದೆ, ವಿತ್ ಅನ್ ಎಲಿಫೆಂಟ್. ಗಣೇಶು ಅವರು ಆಮೇಲೆ ಒಂದು ಎಲಿಫೆಂಟ್ ಬೇಕು, ಫೀಮೇಲ್ ಎಲಿಫೆಂಟ್ ಬೇಕು. ಅಲ್ಲ, ಎಲಿಫೆಂಟ್ ಯೂಸ್ ಮಾಡ್ಬೋದಾ? ಪರ್ಮಿಷನ್. ಈಗ ಎಲಿಫೆಂಟಲ್ಲಿ ಟ್ರಾವೆಲ್ ಮಾಡೋಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಾನು ಎಲಿಫೆಂಟ್ ಪೋರ್ಷನ್ ಕೇರಳಲ್ಲಿ ಶೂಟ್ ಮಾಡ್ತೀನಿ, ಬಾರ್ಡರಲ್ಲಿ ಶೂಟ್ ಮಾಡ್ತೀನಿ. ಓಕೆ ಓಕೆ. ಕೇರಳಲ್ಲಿ ಮಾಡ್ಬೋದ್ರೆ, ಬಾರ್ಡರ್ ಕರೆಕ್ಟ್ ಮ್ಯಾಂಗ್ಳೂರ್ ಬಾರ್ಡರಲ್ಲಿ ಬಂದರೆ ಅಲ್ಲಿ ಶೂಟ್ ಮಾಡ್ಬೋದು. ಸೊ ಎಲಿಫೆಂಟ್ ಎಲ್ಲ ನನ್ನ ಹತ್ರ ಇದು ಆಲ್ರೆಡಿ. ನಮ್ಮ ಫ್ರೆಂಡ್ ಹತ್ರ ಒಂದು ಇದೆ ಎಲಿಫೆಂಟ್, ವೆಲ್ ಬಿಹೇವ್ಡ್, ಒಂದು ಫೀಮೇಲ್ ಎಲಿಫೆಂಟು. ಚೈನ್ ಎಲ್ಲ ಆಗಲ್ಲ, ಏನು ಚೈನ್ ಕರೆದ್ರೆ ಬರುತ್ತೆ, ಆಲ್ಮೋಸ್ಟ್ ಈ ಹೈಟ್ ಬರ್ತದೆ. ಓ, ಅದೆಲ್ಲ ರೆಡಿ ಆಗಿದೆ, ಬರುತ್ತೆ. ನಮ್ಮ ಕೈ ಇಟ್ಬಿಟ್ರೆ ಅದು ಬಂದು ಇದೆಲ್ಲ ಮಾಡ್ತಾರೆ. ಬಟ್ ಕೊಡಬೇಕೇನೋ ಫ್ರೆಂಡ್ಲಿ ಆಗಿದೆ. ಗಣೇಶ ಕತೆ ಹೇಳಿಲ್ಲ? ಇಲ್ಲ, ಹೇಳಿಲ್ಲ. ಹೇಳ್ಬೇಕಷ್ಟೆ. ಹೇಳಬೇಕು. ಅವರು ಇನ್ನೊಬ್ಬರ ಹತ್ರ ತೋರಿಸಿದ್ರೆ ಅವ್ರ ಹತ್ರ ಕತೆ ಹೇಳಿ. ಅದೇ ಪ್ರಾಬ್ಲಮ್ ಇದೆ. ಬಟ್ ನನ್ನ ಹತ್ರ ಹೇಳಲ್ಲ ಅಂತ ಅನ್ಸಿದೆ. ಐ ಡೋಂಟ್ ನೋ, ಹೇಳೋಕ್ಕಾಗಲ್ಲ ಈಗ ಅವ್ರು ಎಷ್ಟು ಚೇಂಜ್ ಆಗಿದೆ ಅಂತ. ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರು ಬೇಕು, ಲಕ್ಷ್ಮಿ ಬೇಕು, ಆರ್ಟಿಸ್ಟ್. ಓಕೆ. ಓಲ್ಡ್ ಕ್ಯಾರೆಕ್ಟರ್. ಹೀರೋಯಿನ್ ಎಲ್ಲ ಯಾರಿದ್ರೆ ಓಕೆ. ಎಲಿಫೆಂಟ್ ಮೇನ್ ಕ್ಯಾರೆಕ್ಟರ್. ಇಲ್ಲ ನೋವೆಲ್ ಅಲ್ಲ, ಅದು ನಮ್ಮ ಕ್ಯಾರೆಕ್ಟರ್ ನನಗೆ ಗೊತ್ತಲ್ಲ. ನಾನು ಹೇಳಿದ್ರಲ್ಲ, ಐ ನೋ ದಟ್ ಕ್ಯಾರೆಕ್ಟರ್, ದಟ್ ಫೆಲೋ. ಅವರು ಬಟ್ ಪನಿಷ್ ಆಯಿತು ಕೋರ್ಟಲ್ಲಿ. ಹೌದಾ? ಪನಿಷ್ ಆಯಿತು. ರಮೇಶ್ ಆಲ್ರೆಡಿ ನಾವು ವರ್ಕ್ ಮಾಡಿ ಸಾಫ್ಟ್ ಅದು ಎಲ್ಲ ನೋಡುವಾಗ ಅವ್ರು ವಿಲನ್ ಥರ ಇರಬಾರ್ದು ಸರ್. ಲೈಫಲ್ಲಿ ವಿಲ್ಲನ್ಸ್ ಎಲ್ಲ ನಾರ್ಮಲ್ ಸಾಫ್ಟ್ ಆಗಿರ್ತಾರೆ ಸರ್. ರಿಯಲ್ ವಿಲ್ಲನ್ಸ್ ಸಾಫ್ಟ್ ಆಗಿರ್ತಾರೆ. ನೀವು ಟಫ್ ಈ ಥರ ಇರೋರು ಡೆಫಿನೆಟ್ ವಿಲ್ಲನ್ಸ್ ಇರೋಲ್ಲ, ಅವರು ಒಳಗಡೆ ಸಾಫ್ಟ್ ಆಗಿರ್ತಾರೆ. ಈಗ ಬಟ್ ಸಾಫ್ಟ್ ಆಗಿರೋರು ನೋಡಿ, ಬನ್ನಿ ಸರ್ ಕೂತ್ಕೊಳ್ಳಿ ಸರ್, ಈ ಥರ ಮಾತಾಡೋರು ಡೆಫಿನೆಟ್ ಆಗಿ ವಿಲ್ಲನ್ ಅಲ್ವಾ? 90% ಅವರೇ ಇಲ್ಲ. ಸೊ ಅದು ರಮೇಶ್ ಕರೆಕ್ಟ್ ಸೂಟ್ ಆಗುತ್ತೆ. ರಮೇಶ್ ಆ ಥರ ತಾನೆ, ಕಮ್ ಸರ್ ಪ್ಲೀಸ್ ಸರ್, ದಟ್ಸ್ ಹೌ ಈ ಸ್ಪೀಕ್ಸ್. ಅದು ರೀಸನ್. ಬಟ್ ಕ್ಯಾಮ್ರಾ ಇದು ರೆಗ್ಯುಲರ್ Arri 3 ಲೆನ್ಸ್, ರೆಗ್ಯುಲರ್ ಝೂಮ್ ಲೆನ್ಸೇ ಇದು. ಆವಾಗ ಫಿಲ್ಮ್ ತಾನೆ, ಡಿಜಿಟಲ್ ಅಲ್ಲ. ಎಸ್ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್.